ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ, ಧಾರವಾಡ. ಆತ್ಮೀಯರೇ, ನಾವು ಮೊಘಲ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಮೊಘಲ ಸಾಮ್ರಾಜ್ಯದಲ್ಲಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡಿದ್ದೀವಿ. ಸಂಕ್ಷಿಪ್ತವಾಗಿ ಅಷ್ಟೇ ಅನ್ನೋಕ್ಕಿಂತ ವಿವರವಾಗಿ ನೋಡಿದ್ದೀವಿ. ಆ ಜಹಾಂಗೀರನ ನಂತರ ಆತನ ಮಗನಾಗಿರುವ ಶಹಜಹಾನನು ಆಡಳಿತಕ್ಕೆ ಬರ್ತಾನೆ. ಶಹಜಹಾನ್ ಖುರ್ರಂ ಎಂಬ ಹೆಸರಿನವನಾದ ಈತ ಕ್ರಿಸ್ತಶಕ 1627ರಲ್ಲಿ ಆ ಜಹಾಂಗೀರನು ನಿಧನ ಹೊಂದಿದ ನಂತರ 1628ರೊಳಗೆ ಶಹಜಹಾನ್ ಎಂಬ ಹೆಸರಿನೊಂದಿಗೆ ಈತ ಆಡಳಿತಕ್ಕೆ ಬರ್ತಾನೆ. ಶಹಜಹಾನ್ ಕ್ರಿಸ್ತಶಕ 1628ರಿಂದ 1658ರವರೆಗೆ ಸುಮಾರು 30 ವರ್ಷಗಳ ಕಾಲ ಈತನ ಆಡಳಿತವನ್ನ ಮಾಡ್ತಾನೆ. 30 ವರ್ಷಗಳ ಕಾಲ ಆಡಳಿತ ಮಾಡಿದ. ಈತನ ಮೂಲ ಹೆಸರು ಖುರ್ರಂ ಅಂತೇಳಿ. ಈತನ ತಂದೆ ಜಹಾಂಗೀರ್, ತಾಯಿ ಜಗತ್ ಗೋಸೈನ್ ಅಂತೇಳಿ. ಈತನ ತಂದೆ ಜಹಾಂಗೀರ್ ಮತ್ತು ತಾಯಿ ಜಗತ್ ಗೋಸೈನ್ ಅಂತ ನೆನಪಿರಬೇಕು. ಈತನ ತಂದೆ ಜಹಾಂಗೀರ್, ತಾಯಿ ಜಗತ್ ಗೋಸೈನ್, ಮೂಲ ಹೆಸರು ಖುರ್ರಂ ಅಂತ. ಈತ ಆಡಳಿತಕ್ಕೆ ಬರಬೇಕಾದ್ರೆ ಸುಮ್ಮನೆ ಏನು ಈತ ಬಂದು ಆಡಳಿತ ಕುತ್ಕೊಳ್ಳಿಲ್ಲ. ಆಡಳಿತಕ್ಕೆ ಬರೋದು ಈತನಿಗೆ ಹೂವಿನ ಹಾಸಿಗೆನೂ ಆಗಿರ್ಲಿಲ್ಲ. ತನ್ನ ಸಹೋದರರ ಜೊತೆಗೆ ಹೋರಾಟ ಮಾಡಬೇಕಾಯ್ತು. ಯಾರು ಅಂತಂದ್ರೆ ಒಬ್ಬ ಸಹೋದರ ಇರ್ತಾನೆ, ಶಾರ್ಯ ಅಂತೇಳಿ. ಜಹಾಂಗೀರನ ಇನ್ನೊಬ್ಬ ಮಗನಾಗಿರುವ ಶಾರ್ಯ, ಆ ಲಾಡಿ ಬೇಗಂಳ ಗಂಡ ಅಂದ್ರೆ ನೂರ್ ಜಹಾನಳು ತನ್ನ ಮಗಳಾದ ಲಾಡ್ಲಿ ಬೇಗಂನನ್ನ ಈ ಶಾರ್ಯನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದಲ್ಲದೆ ಈ ಶಹಜಹಾನನ ಹೆಂಡತಿ ಮುಮ್ತಾಜ್ ಬೇಗಂ ಅಥವಾ ಅರ್ಜುಮಂದ್ ಬಾನು ಬೇಗಂ ಅಂತೇಳಿ. ಮಮ್ತಾಜ್ ಬೇಗಂ, ಈ ಮಮ್ತಾಜ್ ಬೇಗಂ ಅಂತಂದ್ರೆ ಅರಮನೆಯ ಬೆಳಕು ಅಂತ ಅರ್ಥ. ಇದು ಅರಮನೆಯ ಬೆಳಕು ಅಂತ ಅರ್ಥವನ್ನು ಕೊಡುತ್ತದೆ ಮಮ್ತಾಜ್ ಬೇಗಂ. ಇವಳ ಮೂಲ ಹೆಸರು ಅರ್ಜುಮಂದ್ ಬಾನು ಬೇಗಂ ಅಂತೇಳಿ. ಅರ್ಜುಮಂದ್ ಬಾನು ಬೇಗಂ ಅಂತೇಳಿ ಇವಳ ಮೂಲ ಹೆಸರಾಗಿರುತ್ತದೆ. ಈ ಶಹಜಹಾನನು ಮಮ್ತಾಜಳು ಇನ್ನೂ 13 ವಯಸ್ಸಿನವಳಾಗಿರ್ಬೇಕಾದ್ರೆ ಅವ್ರು ಮದುವೆ ಆಗಿದ್ದ. ಈ ಮಮ್ತಾಜಳ ಅಪ್ಪ ಅಸಫ್ ಖಾನ್ ಅಂತ ಇರ್ತಾನೆ. ಮಮ್ತಾಜಳ ಅಪ್ಪ ಅಸಫ್ ಖಾನ್ ಅಂತಿದ್ದ. ಅಸಫ್ ಖಾನನ ಸಹಾಯ ತೆಗೆದುಕೊಂಡು ಈ ಶಾರ್ಯಾನನ್ನ ಸೋಲಿಸ್ತಾನೆ. ಶಾರ್ಯಾನನ್ನ ಸೋಲಿಸಿದ ನಂತರ ಈ ಶಹಜಹಾನನು ನೂರ್ ಜಹಾನ್ಗಳಿಗೆ ವಾರ್ಷಿಕ 2 ಲಕ್ಷ ವಿಶ್ರಾಂತಿ ವೇತನವನ್ನ ಕೊಟ್ಟು ಅವಳನ್ನ ಹೊರಹಾಕಿ ಕ್ರಿಸ್ತಶಕ 1628ರೊಳಗ ಈತ ತನ್ನನ್ನು ತಾನು ಬಾದ್ಶಾಹ ಅಂತ ಘೋಷಣೆ ಮಾಡಿಕೊಂಡು ಆಡಳಿತಕ್ಕೆ ಬರುತ್ತಾನೆ. 1628ರೊಳಗ ತನ್ನನ್ನು ತಾನು ಬಾದ್ಶಾಹ ಅಂತ ಘೋಷಣೆ ಮಾಡಿಕೊಂಡು ಆಡಳಿತಕ್ಕೆ ಬಂದ. ನಾ ಹೇಳಿದೆ ಈತನ ರಾಣಿ ಮಮ್ತಾಜ್ ಬೇಗಂ. ಮಮ್ತಾಜ್ ಬೇಗಂ ಅಂತಂದ್ರೆ ಅರಮನೆಯ ಬೆಳಕು ಅಂತ ಅರ್ಥ. ಇದು ಅರಮನೆಯ ಬೆಳಕು ಅಂತ ಅರ್ಥವನ್ನ ಕೊಡುವಂಥದ್ದು. ಅವಳ ಮೂಲ ಹೆಸರು ಅರ್ಜುಮಂದ್ ಬಾನು ಬೇಗಂ ಅಂತೇಳಿ. ಈ ಶಹಜಹಾನ್ ಮತ್ತು ಮಮ್ತಾಜರಿಗೆ 14 ಜನ ಮಕ್ಕಳಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಹೇಳ್ತಾರೆ 16 ಜನ ಇದ್ರು ಅಂತೇಳಿ. ಒಟ್ನ್ಯಾಗ ಎಷ್ಟು ಜನ ಇದ್ರು ಇರ್ಲಿ, ಆದ್ರ ಬದುಕಿದವ್ರು ಮಾತ್ರ 7 ಜನ ಮಕ್ಕಳು ಬದುಕಿರ್ತಾರೆ. ಯಾರ್ಯಾರು 7 ಜನ? ಈ ಶಹಜಹಾನ್ ಮತ್ತು ಮಮ್ತಾಜರ ಮಕ್ಕಳು ಯಾರ್ಯಾರು ಅಂತಂದ್ರ ಒಬ್ಬ ದಾರಾಶಿಕೋ ಅಂತ ಬರ್ತಾನೆ. ದಾರಾಶಿಕೋ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ದಾರಾಶಿಕೋ ಅಂತೇಳಿ, ತಾರೇಕ್ ಶಿಕಾಮ್ ಅಲ್ಲ, ದಾರಾಶಿಕೋ. ಎರಡನೇದವನು ಶಾ ಸೂಜಾ ಅಂತ ಬರ್ತಾನೆ. ಎರಡನೇದವನು ಶಾ ಸೂಜಾ ಅಂತಕ್ಕಂತ ಒಬ್ಬ ವ್ಯಕ್ತಿ, ಶಾ ಸೂಜಾ ಅಂತೇಳಿ ಇವರ ಮಗ. ಮೂರನೇದವನು ಮುರಾಬಕ್ಷ ಅಂತೇಳಿ, ಮೂರನೇದವನು ಮುರಾಬಕ್ಷ ಅಂತ ವ್ಯಕ್ತಿ ಬರ್ತಾನೆ. ಮುರಾಬಕ್ಷ ನೆನಪಿರ್ಲಿ, ಮುರಾಬಕ್ಷ. ನಾಲ್ಕನೇದವನು ಔರಂಗಜೇಬ ಅಂತೇಳಿ. ಇವರು 4 ಜನ ಗಂಡು ಮಕ್ಕಳು. ಇದ್ದ 14 ಜನರಲ್ಲಿ ಬದುಕುಳಿದವರು ಇವರು 4 ಜನ ಗಂಡು ಮಕ್ಕಳು. ಇನ್ನ 3 ಜನ ಹೆಣ್ಮಕ್ಳು ಇರ್ತಾರೆ. ಯಾರು 3 ಜನ ಹೆಣ್ಮಕ್ಳು ಅಂದ್ರೆ ಒಬ್ಳು ಗಹನಾರ ಅಂತೇಳಿ, ಒಬ್ಳು ಗಹನಾರ ಅಂತಿರ್ತಾಳೆ. ಇನ್ನೊಬ್ರು ಜಹನಾರ ಅಂತಿರ್ತಾಳೆ. ಒಬ್ಳು ಗಹನಾರ, ಇನ್ನೊಬ್ಳು ಜಹನಾರ, ಇನ್ನೊಬ್ಳು ರೋಸಿನಾರ. ಈ 3 ಜನರ ಹೆಸರನ್ನು ನೆನ್ಪಿಟ್ಕೊಳ್ಬೇಕು ನೀವು. ಈ 3 ಜನ ಹೆಣ್ಮಕ್ಳು, ಈ 4 ಜನ ಗಂಡು ಮಕ್ಕಳು, ಇವರು ಶಹಜಹಾನನ ಮಕ್ಕಳು. 14ನೆಯ ಹೆರಿಗೆ ಸಮಯದಲ್ಲಿ ಈ ಮಮ್ತಾಜಳು ಅಂದ್ರೆ 1631ರೊಳಗ ನಿಧನ ಹೊಂತಾಳೆ. ನೆನಪಿರ್ಲಿ, 16ನೇ ಹೆರಿಗೆ ಸಮಯದಲ್ಲಿ ಮಮ್ತಾಜಳು ಕ್ರಿಸ್ತಶಕ 1631ರಲ್ಲಿ ಈತನ ಪ್ರೀತಿಯ ಮಡದಿ, ಪ್ರೀತಿಯ ರಾಣಿ ಮಮ್ತಾಜ್ ಬೇಗಂಗಳು ಅಥವಾ ಮಮ್ತಾಜ್ ಮಹಲಳು ನಿಧನ ಹೊಂತಾಳೆ. ಈ ಮಮ್ತಾಜಳು ನಿಧನ ಹೊಂದಿದಳು. ಅದೇನಾಯ್ತು ಅಂತ ನಾವು ಆಮೇಲೆ ಅದನ್ನ ನೋಡೋಣ. ಇದು ಈತನ ಹಿನ್ನೆಲೆ. ಇದು ಈ ಶಹಜಹಾನನ ಹಿನ್ನೆಲೆ ಆಗಿತ್ತು. ಈ ಶಹಜಹಾನನ ಅವಧಿ ಒಳಗ ಯಾವುದು ಅಂತ ದೊಡ್ಡ ದಂಡಯಾತ್ರೆಗಳು ನಡೆದಿಲ್ಲ. ಆದ್ರೆ ಸಣ್ಣ ಹೋರಾಟಗಳನ್ನ ಈತ ಮಾಡಿದ. ಈತನ ಅವಧಿ ಒಂದರ್ಥದಲ್ಲಿ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸುವರ್ಣ ಯುಗದ ಕಾಲ ಅಂತ ಹೇಳಬೇಕಾಗ್ಯದ. ಸುವರ್ಣ ಯುಗ ಈ ಮೊಘಲರ ರಾಜ್ಯಕ್ಕೆ ಬಂತು ಹೊರತು ಇವನಿಗೆ ಸುವರ್ಣ ಯುಗ ಬರಲಿಲ್ಲ ಅಂತಾನು ಕೂಡ ಹೇಳ್ತಿರ್ತಾರೆ.
ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತಂದ್ರ, ಈತ ರಾಜ್ಯಕ್ಕೆ ಸುವರ್ಣಯುಗವನ್ನು ತಂದುಕೊಟ್ಟ, ಒಳ್ಳೆಯ ಕಾಲ ತಂದುಕೊಟ್ಟ, ಆದ್ರೆ ಈತನ ವೈಯಕ್ತಿಕ ಜೀವನ ಸುವರ್ಣಯುಗ ಆಗಿರ್ಲಿಲ್ಲ ಅಂತ. ಅದ್ ಯಾಕೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಈ ಸಿಖ್ಖರು ಅಂತಿರ್ತಾರೆ ನೋಡ್ರಿ, ಸಿಖ್ಖರು ಮತ್ತು ಇವರಿಗೆ ಒಂಥರ ವೈರತ್ವ, ಮೊದಲಿಂದಲೂ ವೈರತ್ವ ಸಿಖ್ಖರಿಗೂ ಮತ್ತು ಇವರಿಗೂ. ಸಿಖ್ಖರೊಳಗೊಬ್ರು ಗುರು ಇರ್ತಾರೆ, ಸಿಖ್ಖರೊಳಗೆ ಗುರು ತೇಜ್ ಬಹದ್ದೂರ್ ಅಂತೇಳಿ, ಸಿಖ್ಖರ ಗುರು ತೇಜ್ ಬಹದ್ದೂರ್ ಅಂತ ಇರ್ತಾರೆ. ಸಿಖ್ಖರ ಗುರುವಾಗಿರುವ ತೇಜ್ ಬಹದ್ದೂರ್ ಅವರು ಒಂದು ನಗರವನ್ನ ಕಟ್ತಿರ್ತಾರೆ, ಗೋವಿಂದಪುರ ಅಂತ ಒಂದು ನಗರವನ್ನ ಕಟ್ಟಕತ್ತಿದ್ರು. ಗೋವಿಂದಪುರ ಅಂತ ನಗರ ಕಟ್ಟಕತ್ತಿದ್ರು. ಆ ನಗರವನ್ನ, ಈ ಬಿಯಾಸ್ ಅಂತ ನದಿ ಬರ್ತದೆ, ನದಿ ದಂಡೆ ಮೇಲೆ ನಗರವನ್ನ ಕಟ್ತಿರ್ಬೇಕಾದ್ರೆ ಈ ಶಹಜಾನ್ಗೂ ಮತ್ತು ಅವರಿಗೂ ಯುದ್ಧ ನಡೀತದ, ಹೋರಾಟ ನಡೆದು ಅವ್ರು ಹೆದರ್ಕೊಂಡು ಕಾಶ್ಮೀರಕ್ಕೆ ಓಡಿಬಿಟ್ರು, ಪಂಜಾಬನ್ನ ಬಿಟ್ಟು. ಇದು ಒಂದು ಇವ್ರು ಮಾಡಿರ್ತಕ್ಕಂಥದ್ದು. ಇನ್ನ ಅತಿ ಮುಖ್ಯವಾಗಿರುವಂಥದ್ದು ಎಕ್ಸಾಮ್ನ ಕೇಳುವಂಥದ್ದು ಅಂದ್ರೆ, ತನ್ನ ಮಗನಾಗಿರುವ ಮುರಾಬಕ್ಷ ನೇತೃತ್ವದಲ್ಲಿ, ಶಹಜಹಾನನು ತನ್ನ ಮಗನಾಗಿರುವ ಮುರಾಬಕ್ಷನ ನೇತೃತ್ವದಲ್ಲಿ ಮಧ್ಯ ಏಷ್ಯಾದ ಬಲ್ಕಂ ಎಂಬ ಪ್ರದೇಶವನ್ನ ಗೆದ್ದುಕೊಳ್ತಾನೆ. ಮಧ್ಯ ಏಷ್ಯಾದ ಬಲ್ಕಂ ಎಂಬ ಪ್ರದೇಶವನ್ನ ಈತ ಗೆದ್ದುಕೊಂಡ. ನೆನಪಿರ್ಲಿ, ಆ ಬಾಬರನ ನಂತರ ಮಧ್ಯ ಏಷ್ಯಾದ ಮೇಲೆ, ಮಧ್ಯ ಪ್ರಾಚ್ಯದ ಮೇಲೆ ದಾಳಿ ಮಾಡಿದ ಇನ್ನೊಬ್ಬ ಮೊಘಲ ಚಕ್ರವರ್ತಿ, ಮಧ್ಯ ಏಷ್ಯಾವನ್ನ ಆಳಿದ್ದ ಇನ್ನೊಬ್ಬ ಮೊಘಲ ಚಕ್ರವರ್ತಿ ಅಂದ್ರೆ ಶಹಜಹಾನ್ ಅಂತೇಳಿ. ಈ ಶಹಜಹಾನನು ತನ್ನ ಮಗನಾದ ಮುರಾಬಕ್ಷನ ನೇತೃತ್ವದಲ್ಲಿ ಬಲ್ಕಂ ಎಂಬ ಮಧ್ಯ ಏಷ್ಯಾದ ಪ್ರದೇಶವನ್ನ ಗೆದ್ದುಕೊಳ್ತಾನೆ. ಅದನ್ನು ಗೆದ್ದುಕೊಂಡು ಆ ಪ್ರದೇಶವನ್ನ ಈತ ಆಡಳಿತ ಮಾಡ್ತಾನೆ. ಇವೆರಡೂ ಇವನ ಕಾಲದ ದೊಡ್ಡ ದಂಡಯಾತ್ರೆಗಳು. ಇದನ್ನು ಬಿಟ್ರ ಅಂತ ದೊಡ್ಡ ದಂಡಯಾತ್ರೆಗಳು ಯಾವ ಇವನ ಕಾಲದೊಳಗ ನಡೆದಿಲ್ಲ, ಶಹಜಹಾನ್ ಕಾಲದೊಳಗ. ಒಟ್ಟು ಇವನ ಕಾಲದೊಳಗ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಲಾಯಿತು ಅನ್ನೋ ಕಾರಣಕ್ಕಾಗಿ ಇವನ ಕಾಲವನ್ನ ಸುವರ್ಣಯುಗ, ಮೊಘಲರಲ್ಲಿ ಸುವರ್ಣಯುಗ ಎಂದು ಕರೆಯಲಾಯಿತು. ನಾವು ಭಾರತದ ಇತಿಹಾಸದಲ್ಲಿ ಗುಪ್ತ ರಾಜ ಮನೆತನದ ಇತಿಹಾಸವನ್ನ ಸುವರ್ಣಯುಗ ಅಂತ ಕರೆದ್ರೆ, ಇಲ್ಲಿ ಇವನ ಕಾಲವನ್ನ ಸುವರ್ಣಯುಗ ಅಂತ ಕರೆಯಲಾಯಿತು. ಇವನ ಕಾಲದೊಳಗ ಬಹಳಷ್ಟು ಐತಿಹಾಸಿಕ ಸ್ಮಾರಕಗಳು ರಚನೆಯಾದವು ಅನ್ನೋ ಕಾರಣಕ್ಕಾಗಿ ಇವನನ್ನ ಮಧ್ಯ ಭಾರತದ ಇತಿಹಾಸದಲ್ಲಿ ಸೌಧಗಳ ನಿರ್ಮಾಪಕ ಅಂತ ಕರೆಯಲಾಯಿತು. ಮಧ್ಯ ಭಾರತದ ಇತಿಹಾಸದಲ್ಲಿ ಈತನನ್ನು ಸೌಧಗಳ, ನಾಟ್ ಸೌದೆಗಳ, ಈತನನ್ನು ಸೌಧಗಳ ನಿರ್ಮಾಪಕ ಎಂದು ಕರೆಯಲಾಗಿದೆ. ಸೌಧಗಳ ನಿರ್ಮಾಪಕ ಎಂದು ಕರೆಯಲಾಗಿದೆ. ಈತನನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಯಾವುವು ಈತ ನಿರ್ಮಾಣ ಮಾಡಿರುವ ಸೌಧಗಳು ಯಾವುವು ಅಂತ ಈಗ ನೋಡೋಣ. ಈತನ ಪ್ರೀತಿಯ ಮಡದಿಯಾಗಿರುವ ಮಮತಾಜ್ ಮಹಲ್ಗಳು ಅಥವಾ ಮಮತಾಜ್ ಬೇಗಮ್ಮಳು 1631ರಲ್ಲಿ 14ನೇ ಹೆರಿಗೆ ಸಮಯದಲ್ಲಿ ನಿಧನ ಹೊಂದಿದಳು. ನಿಧನ ಹೊಂದಿದಾಗ ಅವಳನ್ನ ಮೊದಲು ಅಂದ್ರೆ ಲಾಹೋರ್ ಸಮೀಪದ ಒಂದು ಸ್ಥಳದಲ್ಲಿ ಅವಳನ್ನ ಸಂಸ್ಕಾರ ಮಾಡಲಾಗಿತ್ತು. ಅಲ್ಲಿನ ಅವಶೇಷಗಳನ್ನ ತಂದು ಆಗ್ರಾದ ಒಂದು ಉದ್ಯಾನವನದಲ್ಲಿ ಹೂಳಲಾಯಿತು. ಆಗ್ರಾದ ಉದ್ಯಾನವನದಲ್ಲಿ ಏನು ಅವಳ ಒಂದಿಷ್ಟು ಅವಶೇಷಗಳನ್ನ ತಂದು ಹೂಳಿದ್ರು, ಅಸ್ಥಿ ಪಂಜರವನ್ನ. ಆ ಸ್ಥಳದಲ್ಲಿ ಅದರ ಮೇಲೆ ಈತ ಏನ್ ಮಾಡ್ತಾನೆ, ಒಂದು ತಾಜ್ ಮಹಲ್ ಅಂತಕ್ಕಂಥ ಕಟ್ಟಡವನ್ನ ಕಟ್ತಾನೆ. ಈತನು ಕಟ್ಟಿದಂತ ಒಂದು ಅತಿ ಮುಖ್ಯವಾಗಿರುವ ಕಟ್ಟಡ ತಾಜ್ ಮಹಲ್ ಅಂತೇಳಿ. ಇದು ಆ ಮಮತಾಜ್ ಮಹಲ್ಗಳ ಗೋರಿ, ಮಮತಾಜ್ ಮಹಲ್ಗಳ ಗೋರಿ. ಕ್ರಿಸ್ತ ಶಕ 1631ರಿಂದ ಆರಂಭವಾದಂತ ಈ ಕಟ್ಟಡ ನಿರ್ಮಾಣ ಕಾರ್ಯ 1653ವರೆಗೆ ನಡೀತದೆ. ತಾಜ್ ಮಹಲ್ ನಿರ್ಮಾಣ ಕಾರ್ಯ ನಡೆದದ್ದು 1631ರಿಂದ 1653ವರೆಗೆ ನಡೀತು. ಈ ತಾಜ್ ಮಹಲ್ನ ಕಟ್ಟೋದಕ್ಕೆ ಸುಮಾರು 22 ವರ್ಷಗಳ ಕಾಲ 20,000 ಜನ ಕುಶಲಕರ್ಮಿಗಳು ಕೆಲಸ ಮಾಡ್ತಾರೆ. 20 ವರ್ಷಗಳ ಕಾಲ 20,000 ಜನ ಕುಶಲಕರ್ಮಿಗಳು ಕೆಲಸ ಮಾಡಿದ್ರು. ಇದರ ಮುಖ್ಯ ವಿನ್ಯಾಸಗಾರ ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಾಹೋರಿ ಅಂತೇಳಿ. ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಾಹೋರಿ ಇದರ ಮುಖ್ಯ ವಿನ್ಯಾಸಗಾರ. ಚೆನ್ನಾಗಿ ಗೊತ್ತಿರಬೇಕು, ಈ ತಾಜ್ ಮಹಲ್ನ ಮುಖ್ಯ ಶಿಲ್ಪಿ ಅಥವಾ ಮುಖ್ಯ ವಿನ್ಯಾಸಗಾರ ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಾಹೋರಿ. ಅಮೃತ ಶಿಲೆಯನ್ನ ಬಳಸಿ ಇದನ್ನ ಕಟ್ಟಲಾಯಿತು. ನಾನು ಹಿಂದಿನ ಒಂದು ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ಏನಪ್ಪಾ ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ಅಮೃತ ಶಿಲೆಯನ್ನು ಬಳಸಿ ಕಟ್ಟಿದ ಮೊಟ್ಟ ಮೊದಲ ಸಮಾಧಿ ಅಂತಂದ್ರೆ ಹುಮಾಯೂನನ ಸಮಾಧಿ. ಈಗ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಸಮಾಧಿ. ಅಮೃತ ಶಿಲೆಯನ್ನು ಬಳಸಿದನ್ನ ಕಟ್ಟಲಾಯಿತು, ಅಥವಾ ಇದಕ್ಕೆ ಸಂಗಮರ್ಮರ್ ಅಂತ ಕರೀತಾರೆ.
ಸಂಗಮರ್ಮರ್ ಶಿಲೆ. ಸಂಗಮರ್ಮರ್ ಶಿಲೆ ಅಂದ್ರು ಅದೇ, ಅಮೃತ ಶಿಲೆ ಅಂದ್ರು ಅದೇ. ಆ ಒಂದು ಅಮೃತ ಶಿಲೆಯನ್ನ ಬಳಸಿ ಕಟ್ಟಡವನ್ನ ಕಟ್ಟಲಾಗ್ತದೆ. ಇಲ್ಲೊಂದು ಗುಮ್ಮಟ ಇದೆ ಮೇಲೆ, ಅಂದ್ರೆ ತಾಜ್ ಮಹಲ್. 4 ಮಿನಾರಗಳದಾವ, ಕೆಳಗೆ ಚೌಕಾಕಾರದ ಜಗುಲಿ ಇದೆ, ಅದ್ರ ಮ್ಯಾಲ ಗುಮ್ಮಟ ಇದೆ. ಆ ಗುಮ್ಮಟವನ್ನ ನಿರ್ಮಿಸಿದ ಶಿಲ್ಪಿ ಇನಾಮತ್ ಖಾನ್ ಅಂತ ಬರ್ತಾನೆ. ನೆನಪಿರ್ಲಿ, ಆ ಇನಾಮತ್ ಖಾನ್ ಅಂತ ಒಬ್ಬ ವ್ಯಕ್ತಿ, ಈತ ಶಿಲ್ಪಿ. ಈ ಇನಾಮತ್ ಖಾನನು ಈ ತಾಜ್ ಮಹಲ್ನೊಳಗ, ಇನಾಮತ್ ಖಾನನು ತಾಜ್ ಮಹಲ್ನೊಳಗ ಗುಮ್ಮಟವನ್ನ ನಿರ್ಮಿಸಿದ. ಆ ಗುಮ್ಮಟದ ಶಿಲ್ಪಿ ಈತ ಆಗಿರ್ತಾನೆ ಇನಾಮತ್ ಖಾನ್. ಅಷ್ಟೇ ಅಲ್ಲದೆ ಈ ಇನಾಮತ್ ಖಾನನು ತಾಜ್ ಮಹಲ್ನೊಳಗೊಂದು ಅರೇಬಿಕ್ ಭಾಷೆಯ ಶಾಸನವನ್ನು ಹೊರಡಿಸ್ತಾನೆ. ತಾಜ್ ಮಹಲ್ ನಲ್ಲಿ ಈತನು ಅರೇಬಿಕ್ ಭಾಷೆಯ ಶಾಸನವೊಂದನ್ನು ಹೊರಡಿಸಿದ. ನೆನಪಿರಬೇಕು, ಇಂಪಾರ್ಟೆಂಟ್. ಮುಖ್ಯ ಶಿಲ್ಪಿ ಅಂತಂದಾಗ ಉಸ್ತಾದ್ ಇಸಾ ಮುಖ್ಯ ಶಿಲ್ಪಿ. ಇನ್ನ ಈ ಗುಮ್ಮಟವನ್ನ ನಿರ್ಮಾಣ ಮಾಡತಕ್ಕಂಥ ಶಿಲ್ಪಿ ಇನಾಮತ್ ಖಾನ್. ಈ ತಾಜ್ ಮಹಲ್ನೊಳಗ ಕಟ್ಟಿಗೆ ಕೆಲಸವನ್ನ ಮಾಡಿದಂತ ಕಾರ್ಪೆಂಟರ್ ಯಾರು ಅಂತ ಕೇಳಿದ್ರೆ ದೆಹಲಿಯ ಒಬ್ಬ ಕಾರ್ಪೆಂಟರ್ ಪೀರ್ ಮೊಹಮ್ಮದ್ ಅಂತೇಳಿ, ನಾವು ಬಡಿಗ ಅಂತ ಹೇಳ್ತೀವಿ. ಬಡಿಗ. ತಾಜ್ ಮಹಲ್ನೊಳಗ ಕಟ್ಟಿಗೆ ಕೆಲಸವನ್ನ ಮಾಡಿದ ಬಡಿಗ ಫೀರ್ ಮೊಹಮ್ಮದ್ ಅಂತ ನೆನಪಿರಬೇಕು. ಫೀರ್ ಮೊಹಮ್ಮದನು ಇಲ್ಲಿ ಕಟ್ಟಿಗೆ ಕೆಲಸವನ್ನ ಮಾಡ್ತಾನೆ, ಕಟ್ಟಿಗೆ ಕೆಲಸವನ್ನ ಮಾಡಿದ. ಹಾಗಾದ್ರೆ ಈ ತಾಜ್ ಮಹಲ್ ಎಂಬ ಕಟ್ಟಡವು ಯಾವ ಶೈಲಿ ಒಳಗಿದೆ? ತಾಜ್ ಮಹಲ್ ಎಂಬ ಕಟ್ಟಡವು ಯಾವ ಶೈಲಿ ಒಳಗಿದೆ ಅಂತಂದ್ರೆ ಇದು ಇಂಡಿಯನ್ ಮತ್ತು ಪರ್ಷಿಯನ್ ಶೈಲಿಯ ಮಿಶ್ರಣ. ನೆನಪಿರ್ಲಿ, ಇದು ಇಂಡಿಯನ್ ಮತ್ತು ಪರ್ಷಿಯನ್ ಶೈಲಿಯ ಮಿಶ್ರಣ. ಈ ಎರಡೂ ಶೈಲಿಯ ಮಿಶ್ರಣ. ಇದು ಇಂಡಿಯನ್ ಮತ್ತು ಪರ್ಷಿಯನ್ ಶೈಲಿಯ ಮಿಶ್ರಣ ಆಗಿರೋದ್ರಿಂದಾಗಿ ಒಂದ್ ಕಡೆಗೆ ನಮ್ಮ ಇತಿಹಾಸಕಾರರು ಹೇಳ್ತಾರೆ ತಾಜ್ ಮಹಲ್ನ ಭೌತಿಕ ಸೌಂದರ್ಯವು ಪರ್ಷಿಯನ್ನದ್ದಾದ್ರೆ ತಾಜ್ ಮಹಲ್ನ ಆಧ್ಯಾತ್ಮಿಕ ಸೌಂದರ್ಯವು ಭಾರತದ್ದು ಅಂತೇಳಿ. ತಾಜ್ ಮಹಲ್ನ ಭೌತಿಕ ಸೌಂದರ್ಯವು ಪರ್ಷಿಯಾದಾದ್ರೆ ಆ ತಾಜ್ ಮಹಲ್ನ ಆಧ್ಯಾತ್ಮಿಕ ಸೌಂದರ್ಯವು ಭಾರತದ್ದು ಅಂತ ಕೆಲವು ಜನ ಇತಿಹಾಸಕಾರ ಹೇಳ್ತಾರೆ. ಅಂದ್ರೆ ಇದು ಇಂಡಿಯನ್ ಮತ್ತು ಪರ್ಷಿಯನ್ ಶೈಲಿಯ ಮಿಶ್ರಣ. ಇಂಡಿಯನ್ ಮತ್ತು ಪರ್ಷಿಯನ್ ಶೈಲಿಯ ಮಿಶ್ರಣ ಇದು. ಅಷ್ಟೇ ಅಲ್ಲದೆ ಈ ತಾಜ್ ಮಹಲ್ ಅನ್ನು ಶಿಲೆಗಳಲ್ಲಿನ ಭಾವಗೀತೆ ಎಂದು ಕರೆಯಲಾಗುತ್ತಿದೆ, ಅಥವಾ ಶಿಲೆಯಲ್ಲಿನ ಭಾವಗೀತೆ. ಶಿಲೆಯಲ್ಲಿನ ಭಾವಗೀತೆ. ನಿನ್ನೆ ಒಂದು ಹೇಳಿದ್ದೆ ನಾನು, ಶಿಲೆಯಲ್ಲಿನ ಶೃಂಗಾರ ಅಂತ ಹೇಳಿ. ನಿನ್ನೆಲ್ಲ ಮೊನ್ನೆ ಕ್ಲಾಸು. ಫತೇಪುರ್ ಸಿಕ್ರಿ ಅಂತ ಒಂದು ನಗರ ಇತ್ತು, ಅಕ್ಬರ್ ನಿರ್ಮಿಸಿದ್ದು ಉತ್ತರ ಪ್ರದೇಶದಲ್ಲಿ. ಶಿಲೆಯಲ್ಲಿನ ಶೃಂಗಾರ ಅಂತ ಕರೆದಿದ್ರೆ ಇದನ್ನ ಶಿಲೆಯಲ್ಲಿನ ಭಾವಗೀತೆ ಅಂತ ಕರೆಯಲಾಗಿದೆ. ಇಂಪಾರ್ಟೆಂಟ್ ಇದು. ಶಿಲೆಯಲ್ಲಿನ ಭಾವಗೀತೆ ಎಂದು ಕರೆಯಲಾಗುವ ನಗರ ಯಾವುದು ಅಂತ ಕೇಳಿದ್ರೆ ತಾಜ್ ಮಹಲ್. ಇನ್ನ ಇದನ್ನ ಅಂದ್ರೆ ಈ ತಾಜ್ ಮಹಲ್ ಅನ್ನ ಬೆಳದಿಂಗಳ ಬೆಳಕು ಅಂತ ಕರೀತಾರೆ. ತಾಜ್ ಮಹಲ್ ಅನ್ನ ಬೆಳದಿಂಗಳ ಬೆಳಕು ಅಂತ ಇದನ್ನ ಕರೆದ್ರು. ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ಕಟ್ಟಡ ಇದು. ಇದನ್ನ ಬೆಳದಿಂಗಳ ಬೆಳಕು ಅಂತ ಕರೀತಾರೆ. ನಮ್ಮ ವಿಜಾಪುರ ಆ ವಿಜಾಪುರದಲ್ಲಿ ಒಬ್ಬ ಇಬ್ರಾಹಿಂ ಆದಿಲ್ ಶಾ ಅಂತ ಇದ್ದ. ಎರಡನೇ ಇಬ್ರಾಹಿಂ ಆದಿಲ್ ಶಾ ವಿಜಾಪುರದ 9 ಜನ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದವನು. ಆತನ ರಾಣಿ ತಾಜ್ ಸುಲ್ತಾನರು ಇನ್ನೂ ಬದುಕಿರುವಾಗಲೇ ಅವಳಿಗೊಂದು ಸಮಾಧಿಯನ್ನ ಕಟ್ಟಕತ್ತಿದ್ದ ಇಬ್ರಾಹಿಂ ಆದಿಲ್ ಶಾ. ಸಮಾಧಿ ಕಟ್ಟಡ ಕಾರ್ಯ ಇನ್ನೂ ನಡೆದಿರುವ ಸಮಯದಲ್ಲಿಯೇ ಆ ಇಬ್ರಾಹಿಮನು ನಿಧನ ಹೊಂದಿದ. ಆ ಕಟ್ಟಡದ ಹೆಸರು ತಾಜ್ ರೋಜಾ ಅಂತಾಗಿತ್ತು. ಆದ್ರೆ ಈ ತಾಜ್ ಸುಲ್ತಾನಳು ತನ್ನ ಸಮಾಧಿಯ ನಿರ್ಮಾಣ ಕಾರ್ಯವನ್ನ ತಾನೇ ಪೂರ್ಣಗೊಳಿಸಿಕೊಂಡ್ಲು. ಅದಕ್ಕೆ ಹೆಸರು ಅವಳು ತಾಜ್ ರೋಜಾ ಅಂತ ಕರೆಯುವ ಬದಲು ತನ್ನ ಗಂಡನ ಹೆಸರಿಟ್ಟು ಅದನ್ನ ಇಬ್ರಾಹಿಂ ರೋಜಾ ಅಂತ ಕರೀತಾಳೆ. ಏನಂತ ಕರೆದಳು? ಅದನ್ನ ಇಬ್ರಾಹಿಂ ರೋಜಾ ಅಂತ ಕರೆದಳು. ಆ ಇಬ್ರಾಹಿಂ ರೋಜಾ ಎಂಬ ಸಮಾಧಿ ಏನೈತೋ ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾ ಎಂಬ ಸಮಾಧಿಯು ಶಹಜಹಾನನು ಕಟ್ಟಿದ ತಾಜ್ ಮಹಲ್ಗೆ ಸ್ಫೂರ್ತಿ. ಅಂದ್ರೆ ಈ ಕಟ್ಟಡವು ನಿರ್ಮಾಣವಾಗುವ ಮೊದಲು, ಈ ಸ್ಮಾರಕವು ನಿರ್ಮಾಣವಾಗುವ ಮೊದಲು ಆ ಇಬ್ರಾಹಿಂ ರೋಜಾ ನಿರ್ಮಾಣ ಆಗಿತ್ತು. ಆದ್ರೆ ಇವತ್ತು ನಾವು ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತಾ ಇದ್ದೀವಿ. ಮತ್ತೆ ಅದಕ್ಕಿದಕ್ಕೆ ಏನು ವ್ಯತ್ಯಾಸ? ಇದು ಪ್ರೀತಿಯ ಸಂಕೇತ, ಅದು ಪ್ರೀತಿಯ ಸಂಕೇತ. ಈ ಒಂದು ಕಟ್ಟಡವನ್ನ ತಾಜ್ ಮಹಲ್ ಅನ್ನ ಅಮೃತ ಶಿಲೆಯನ್ನ ಬಳಸಿ ಕಟ್ಟಿದ್ರೆ ಅದೇನು ಇಬ್ರಾಹಿಂ ರೋಜಾ ಅಂತ ಐತೋ ನಮ್ಮ ಗುಡ್ಡಗಾಡಗಳಲ್ಲಿ ಸಿಗತಕ್ಕಂಥ ಕಪ್ಪು ಕಲ್ಲನ್ನ ಬಳಸಿ ಕಟ್ಟಲಾಗಿದೆ. ಒಂದು ವೇಳೆ ಏನಾದ್ರೂ ಇಬ್ರಾಹಿಂ ರೋಜಾವನ್ನ ಅಮೃತ ಶಿಲೆಯನ್ನ ಬಳಸಿ ಕಟ್ಟಿದ್ದೆ ಆದಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ಇಬ್ರಾಹಿಂ ರೋಜಾ ಇರ್ತಿತ್ತು. ಈ ತಾಜ್ ಮಹಲ್ ಅನ್ನು ಉತ್ತರ ಭಾರತದ ಇಬ್ರಾಹಿಂ ರೋಜಾ ಅಂತ ಕರಿಬೇಕಾಗ್ತಿತ್ತು. ಅಂತ ಒಂದು ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಇವತ್ತು ನಾವು ಇಬ್ರಾಹಿಂ ರೋಜಾವನ್ನ ಏನ್ ಕರಿತಾ ಇದ್ದೀವಿ? ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತಾ ಇದ್ದೀವಿ, ಅಥವಾ ಕಪ್ಪು ತಾಜ್ ಮಹಲ್ ಅಂತ ಕರಿತಾ ಇದ್ದೀವಿ. ಇದಕ್ಕಿಂತ ಮೊದಲು ನಿರ್ಮಾಣ ಆದದ್ದು ನೋಡ್ರಿ. ಇದರ ನಿರ್ಮಾಣದ ಅವಧಿ 1631 ರಿಂದ 53.
ಆದರೆ ಅದರ ನಿರ್ಮಾಣ ಅವಧಿ 1580 1626. ಇನ್ನು ಶಹಜಹಾನನು ಆಡಳಿತಕ್ಕೆ ಬರುವ ಮೊದಲೇನೆ ಇಬ್ರಾಹಿಂ ರೋಜಾ ನಿರ್ಮಾಣ ಆಗಿರುತ್ತದೆ. ಇನ್ನ ಈ ತಾಜ್ ಮಹಲ್ ಅನ್ನ 1983ರಲ್ಲಿ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ಯದ. 1983 ನಲ್ಲಿ. ಮತ್ತೆ ನಿಮ್ಗೆ ಗೊತ್ತಿರ್ಬೇಕು, ಮತ್ತೆ ಮೇನ್ ಅದು ಹೇಳಿಲ್ಲ ಅನ್ಕೊಳಕ್ ಹೋಗ್ಬಿಟ್ಟು ಕಾಮನ್ ಎಲ್ಲ ಗೊತ್ತು. ಈ ತಾಜ್ ಮಹಲ್ ಎನ್ನುವ ಕಟ್ಟಡವು ಆಗ್ರಾದಲ್ಲಿ ಯಮುನಾ ನದಿಯ ದಕ್ಷಿಣ ದಡದಲ್ಲಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಕ್ಷಿಣ ದಡದಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಲಾಗ್ಯದ, ತಾಜ್ ಮಹಲ್ ಅನ್ನ. ಇದನ್ನ 1983 ಒಳಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ನೆನಪಿರ್ಲಿ, ಅಮೃತ ಶಿಲೆಯನ್ನು ಬಳಸಿ ನಿರ್ಮಿಸಿದ ಜಗತ್ತಿನ ಮೊದಲ ಸಮಾಧಿ ಹುಮಾಯೂನನ ಸಮಾಧಿ. ಆದ್ರೆ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ ಜಗತ್ತಿನ ಮೊದಲ ಸಮಾಧಿ ತಾಜ್ ಮಹಲ್ ಅಂತೇಳಿ. ತಾಜ್ ಮಹಲ್ ಇದು ಒಂದು. ಇನ್ನು ಇದನ್ನ ಬಿಟ್ರೆ ಆತ ಮತ್ತೇನ್ ನಿರ್ಮಿಸಿದ ಅಂತ ಕೇಳಿದ್ರ, ಎರಡನೆಯದ್ದು ದೆಹಲಿಯಲ್ಲಿ ಕೆಂಪು ಕೋಟೆ, ಲಾಲ್ ಕಿಲ್ಲಾವನ್ನ ನಿರ್ಮಿಸಿದ. ಕೆಂಪು ಕೋಟೆ ಅಥವಾ ಲಾಲ್ ಕಿಲ್ಲಾವನ್ನ ನಿರ್ಮಿಸಿದ, ದೆಹಲಿಯಲ್ಲಿ ನಿರ್ಮಿಸಿದ. ಬಹಳ ಇಂಪಾರ್ಟೆಂಟ್ ಇದು. ಇದರ ಶಿಲ್ಪಿ ಕೂಡ ಉಸ್ತಾದ್ ಈಸಾ. ಇಲ್ಲಿ ಅಮೃತ ಶಿಲೆಯನ್ನ ಬಳಸಿದ್ರೆ, ಇಲ್ಲಿ ಕೆಂಪು ಮರಳು ಶಿಲೆಯನ್ನ ಬಳಸಿ ನಿರ್ಮಿಸಲಾಯಿತು. ರೆಡ್ ಸ್ಯಾಂಡ್ ಸ್ಟೋನ್ ಅನ್ನು ಬಳಸಿ ಇದನ್ನು ನಿರ್ಮಿಸಲಾಯಿತು. ಇದಕ್ಕೆ 2 ಗೇಟ್ಗಳು. ಪೂರ್ವದ ಗೇಟ್ ಏನಾಯಿತು, ಅದಕ್ಕೆ ಡೆಲ್ಲಿ ಗೇಟ್ ಅಂತ ಕರೆದ್ರೆ, ಪಶ್ಚಿಮದ ಗೇಟ್ಗೆ ಲಾಹೋರ್ ಗೇಟ್ ಅಂತ ಕರೀತಾನೆ. ಕೆಂಪು ಕೋಟೆ ನೆನಪಿರ್ಲಿ, ಈ ಕೆಂಪು ಕೋಟೆಯ ಪೂರ್ವದ ಗೇಟ್ ಅನ್ನು, ಕೆಂಪು ಕೋಟೆಯ ಪೂರ್ವದ ಗೇಟ್ ನೆನಪಿರ್ಲಿ, ಪೂರ್ವದ ಗೇಟ್ ಅನ್ನು ಅಥವಾ ಪೂರ್ವದ ಬಾಗಿಲನ್ನು ದೆಹಲಿ ಗೇಟ್ ಅಂತ ಕರೀತಾರೆ. ಪಶ್ಚಿಮದ ಬಾಗಿಲನ್ನು ಲಾಹೋರ್ ಗೇಟ್ ಅಂತ ಕರೀತಾರೆ. ಪೂರ್ವದ ಬಾಗಿಲು ದೆಹಲಿ ಗೇಟ್, ಪಶ್ಚಿಮದ ಬಾಗಿಲು ಲಾಹೋರ್ ಗೇಟ್. ಈ ದೆಹಲಿಯ ಕೆಂಪು ಕೋಟೆಯನ್ನ ನಿರ್ಮಿಸಿದ ಕೆಂಪು ಮರಳು ಶಿಲೆಯನ್ನ ಬಳಸಿ ಯಾರೋ ಶಹಜಾನ್ ಕೆಂಪು ಕೋಟೆಯನ್ನ ಕಟ್ಟಿ, ಆ ಕೆಂಪು ಕೋಟೆಯ ಒಳಗೆ ಒಂದು ಅರಮನೆಯನ್ನು ಸಹಿತ ಕಟ್ಟಿರ್ತಾನೆ. ಆ ಅರಮನೆಯಲ್ಲಿ 2 ಕಟ್ಟಡಗಳನ್ನ ಕಟ್ತಾರೆ. ಯಾವ 2 ಕಟ್ಟಡಗಳು ಅಂತಂದ್ರ, ಒಂದು ದಿವಾನ್ ಎ ಆಮ್ ಅಂತೇಳಿ, ಒಂದು ದಿವಾನ್ ಎ ಆಮ್, ಇನ್ನೊಂದು ದಿವಾನ್ ಎ ಕಾಸ್ ಅಂತೇಳಿ. ಒಂದು ದಿವಾನ್ ಎ ಆಮ್, ಇನ್ನೊಂದು ದಿವಾನ್ ಎ ಕಾಸ್ ಅಂತ 2 ಕಟ್ಟಡಗಳನ್ನು ಕಟ್ಟಿದ. ದಿವಾನ್ ಎ ಕಾಸ್ ಅನ್ನೋದು ಯಾರು ಅರಮನೆಗೆ ಬರ್ತಾರೋ ಆ ಅರಮನೆಗೆ ಬಂದವರನ್ನು ಸ್ವಾಗತಿಸಲು ಕಟ್ಟಿದ ಕಟ್ಟಡ. ಅರಮನೆಗೆ ಬಂದವರನ್ನು ಸ್ವಾಗತಿಸಲು ಕಟ್ಟಿದ ಕಟ್ಟಡ ಏನಾಯ್ತು, ಅದು ದಿವಾನ್ ಎ ಕಾಸ್ ಅಂತ ಕರೆಸಿಕೊಳ್ಳುತ್ತದೆ. ದಿವಾನ್ ಎ ಆಮ್ ಏನೈತೆ, ಅರಮನೆಗೆ ಬಂದವರನ್ನ ಸತ್ಕರಿಸೋದು, ಜೊತೆಗೆ ಜನತಾ ದರ್ಶನ, ಜರೋಕ್ ದರ್ಶನ ಅಂತ ಪದ್ಧತಿ ಬರ್ತದೆ ಗೊತ್ತಲ್ಲ, ಆ ಜರೋಕ್ ದರ್ಶನ ಪದ್ಧತಿಯನ್ನ ಅಥವಾ ಜನತಾ ದರ್ಶನ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗಲು ಕಟ್ಟಿದಂತ ಒಂದು ಕಟ್ಟಡ ದಿವಾನ್ ಎ ಆಮ್ ಅಂತೇಳಿ. ದಿವಾನ್ ಎ ಆಮ್ ಅಂತ ಇರ್ತದ. ಇನ್ನು ನೆಕ್ಸ್ಟ್ ಈತ ಮತ್ತೆ ಯಾವ ಕಟ್ಟಡ ಕಟ್ಟದ ಅಂದ್ರೆ, ದೆಹಲಿ ಒಳಗ ಒಂದು ಜಾಮಿ ಮಸೀದಿ ಅಂತ ನಿರ್ಮಾಣ ಮಾಡ್ತಾನೆ. ಭಾರತದ ಮೊಟ್ಟ ಮೊದಲ ಮಸೀದಿ ಕ್ವಾತ್ ಉಲ್ ಇಸ್ಲಾಂ, ಅದು ದೆಹಲಿ ಒಳಗ ನಿರ್ಮಾಣ ಆಗಿತ್ತು. ಕುತುಬುದ್ದೀನ್ ಐಬಕ್ನ ಅದನ್ನು ನಿರ್ಮಾಣ ಮಾಡಿದ್ದ. ಶಹಜಹಾನನು ದೆಹಲಿಯಲ್ಲಿ ಕಟ್ಟಿರುವ ಇದೇನು ಮಸೀದಿ ಐತೋ ಜಾಮಿ ಮಸೀದಿ, ಈ ಮಸೀದಿಯು ಭಾರತದ ಅತಿ ದೊಡ್ಡ ಮಸೀದಿ. ನೆನಪಿರ್ಲಿ, ಪದೇ ಪದೇ ಪ್ರಶ್ನೆ ಕೇಳ್ತಿರ್ತಾರ, ಭಾರತದ ಅತಿ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದ್ರ ಜಾಮಿ ಮಸೀದಿ ಇದು ಭಾರತದ ಅತಿ ದೊಡ್ಡ ಮಸೀದಿ ಆಗಿರುತ್ತದೆ. ಇನ್ನಿದರ ನಂತರ ಈತ ಮತ್ತೆ ನಿರ್ಮಿಸಿದ ಅಂತಂದ್ರೆ, ಈತನ ತಂದೆಯಾಗಿರುವ ಜಹಾಂಗೀರನು ಕಾಶ್ಮೀರದಲ್ಲೊಂದು ಶಾಲಿಮಾರ್ ಉದ್ಯಾನವನವನ್ನ ನಿರ್ಮಿಸಿದರೆ, ಈತನು ಲಾಹೋರಿನಲ್ಲಿ ಶಾಲಿಮಾರ್ ಉದ್ಯಾನವನವನ್ನ ನಿರ್ಮಿಸಿದ. ಲಾಹೋರ್ನಲ್ಲಿ ಶಾಲಿಮಾರ್ ಉದ್ಯಾನವನ ನಿರ್ಮಾಣ ಆಯಿತು ಲಾಹೋರ್ನಲ್ಲಿ. ಇನ್ನು ಇದರ ನಂತರ ಇನ್ನೊಂದು ಅತಿ ಮುಖ್ಯವಾದಂಥದ್ದು ಮಯೂರ ಸಿಂಹಾಸನವನ್ನ ನಿರ್ಮಿಸಿದ. ಮಯೂರ ಸಿಂಹಾಸನವನ್ನ ಈತ ನಿರ್ಮಿಸ್ತಾನೆ. ಮಯೂರ ಸಿಂಹಾಸನ ಬಹಳ ಇಂಪಾರ್ಟೆಂಟ್. ಇದು ನವಿಲಿನ ಸಿಂಹಾಸನ ಅಂತ ಕರಿತೀವಿ, ಪಿಕಾಕ್ ಥ್ರೋನ್ ಅಂತ ಕರಿತೀವಿ. ಪಿಕಾಕ್ ಥ್ರೋನ್, ನವಿಲಿನ ಸಿಂಹಾಸನ ಅಥವಾ ಮಯೂರ ಸಿಂಹಾಸನ ಬಹಳ ಇಂಪಾರ್ಟೆಂಟ್. ಇದು ಯಾಕೆ ಮಯೂರ ಸಿಂಹಾಸನ ಇಂಪಾರ್ಟೆಂಟ್ ಆಗ್ಯದ ಅಂತಂದ್ರೆ, ಎಷ್ಟು ಬೆಲೆ ಬಾಳ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು. 1,00,000 ತೊಲೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. 1,00,000 ತೊಲೆ ಶುದ್ಧ ಬಂಗಾರವನ್ನ ಬಳಸಿದ ನಿರ್ಮಿಸಲಾಯಿತು. 1,00,000 ತೊಲೆ ಶುದ್ಧ ಬಂಗಾರವನ್ನ ಬಳಸಿದ ನಿರ್ಮಿಸಲಾಯಿತು. ವಿಚಾರ ಮಾಡ್ರಿ,
ಇಲ್ಲಿ 50,000 ಗುಲಗಂಜಿಗಳನ್ನು ಬಳಸಲಾಯಿತು. ಗುಲಗಂಜಿ ಅಂದ್ರೆ ಕೇಳಿ ನೋಡಿರ್ತೀರಿ, ಬಹಳ ಚೆನ್ನಾಗಿರುತ್ತದೆ. ಗುಲಗಂಜಿ ಬಳಸಿ ನಿರ್ಮಿಸಲಾಯಿತು. ನಂತರ ಇದರಲ್ಲಿ 108 ವಜ್ರಗಳನ್ನ ಬಳಸಲಾಗ್ತದ. 108 ವಜ್ರಗಳನ್ನ, ಸಾವಿರಾರು ಪಚ್ಚೆ ಹರಳುಗಳನ್ನ ಬಳಸಿ ಈ ಒಂದು ಸಿಂಹಾಸನವನ್ನ ನಿರ್ಮಿಸಲಾಯಿತು. ಇದು ಅವತ್ತಿನ ಕಾಲದೊಳಗೆ 1 ಕೋಟಿ ವೆಚ್ಚ ಆಗಿತ್ತಿತ್ತು. 1 ಕೋಟಿ ಖರ್ಚು ಮಾಡಿ ಈ ಒಂದು ಮಯೂರ ಸಿಂಹಾಸನವನ್ನ ನಿರ್ಮಾಣ ಮಾಡಲಾಗ್ತದೆ. ಮಯೂರ ಸಿಂಹಾಸನ ನಿರ್ಮಾಣ ಆಯಿತು. ಇದು ಈತನ ಕಾಲದ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ರಚನೆ. ಇದನ್ನ ದೆಹಲಿಯ ಕೆಂಪು ಕೋಟೆಯ ಅರಮನೆ ಒಳಗ ಇಡಲಾಗಿತ್ತು, ಮಯೂರ ಸಿಂಹಾಸನ ಅಂತೇಳಿ. ಇವು 6 ನೋಡ್ರಿ. ಒಂದು ತಾಜ್ ಮಹಲ್, ಇನ್ನೊಂದು ಕೆಂಪು ಕೋಟೆ, ಇನ್ನೊಂದು ದಿವಾಣಿ ಆ ಮತ್ತು ದಿವಾಣಿ ಕಾಸ್, ಆಮೇಲೆ ಜಾಮಿ ಮಸೀದಿ ಅಂತಿದೆ ನೋಡ್ರಿ, ಭಾರತದ ಅತಿ ದೊಡ್ಡ ಮಸೀದಿ. ಇನ್ನ ಲಾಹೋರಿನ ಶಾಲಿಮಾರ್ ಉದ್ಯಾನವನ ಮತ್ತು ಮಯೂರ ಸಿಂಹಾಸನ ಅಂತೇಳಿ ಇವೆಲ್ಲವೂ ಈತನ ಕಾಲದಲ್ಲಿ ರಚನೆಯಾಗಿರುವ ಅತಿ ಮುಖ್ಯವಾಗಿರುವ ಸ್ಮಾರಕಗಳು. ಇವೆಲ್ಲವುಗಳನ್ನ ನಿರ್ಮಾಣ ಮಾಡಿದ ಅನ್ನೋ ಕಾರಣಕ್ಕಾಗಿ ಈತನನ್ನ ಮಧ್ಯ ಭಾರತದ ಇತಿಹಾಸದಲ್ಲಿ ನಾವು ಸೌಧಗಳ ನಿರ್ಮಾಪಕ ಅಂತ ಕರೆದ್ವಿ. ಈತನ ಕಾಲವನ್ನ ಮಧ್ಯ ಭಾರತದ ಇತಿಹಾಸದೊಳಗ ಸುವರ್ಣಯುಗ, ದೆಹಲಿ ಸುಲ್ತಾನರ ಇತಿಹಾಸವನ್ನ ನಾವೇನ್ ಕರೆದಿದ್ವಿ, ಅಂಧಕಾರ ಯುಗ ಅಂತ ಕರೆದಿದ್ರೆ ಈತನ ಕಾಲವನ್ನ ಸುವರ್ಣಯುಗ ಅಂತೇಳಿ ನಾವು ಕರಿಬೇಕಾಗ್ಯದ. ಇಲ್ಲಿ ಈತನಿಗೆ 4 ಜನ ಗಂಡು ಮಕ್ಕಳಿದ್ದಾರೆ. ಯಾರ್ಯಾರಪ್ಪ 4 ಜನ ಅಂತಂದ್ರೆ, ಒಬ್ಬ ದಾರಾ ಶಿಕೋ, ಶಾ ಸೂಜಾ, ಮುರಾಬಕ್ಷ, ಔರಂಗಜೇಬ ಅಂತೇಳಿ. ಈ ಔರಂಗಜೇಬನನ್ನು ದಖಣ್ಣಿನ ರಾಜ್ಯಪಾಲನನ್ನಾಗಿ ನೇಮಿಸಲಾಗಿತ್ತು. ದಕ್ಷಿಣ ಭಾರತದ ಯಾವ ಪ್ರದೇಶದ ವಶದಲ್ಲಿದ್ದೋ ಆ ಪ್ರದೇಶಕ್ಕೆ ಇವನನ್ನು ರಾಜ್ಯಪಾಲ ನೇಮಿಸಲಾಗಿತ್ತು. ಪ್ರಶ್ನೆ ಕೇಳಿದರೆ 4-5 ಸಾರಿ. ಶಹಜಹಾನನ ಆಡಳಿತಾವಧಿಯಲ್ಲಿ ದಖಣ್ಣಿನ ರಾಜ್ಯಪಾಲನಾಗಿದ್ದವನು ಯಾರು? ಔರಂಗಜೇಬ. ಅದಕ್ಕೆ ಈ ದಖನ್ನನ್ನ ಕಂಡ್ರ, ದಕ್ಷಿಣ ಭಾರತವನ್ನ ಕಂಡ್ರ ಈ ಔರಂಗಜೇಬನಿಗೆ ಎಲ್ಲಿಲ್ಲದ ಪ್ರೀತಿ. ಒಂಥರ ಈ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಈ ಔರಂಗಜೇಬ್ ಇಬ್ರು ಜನ ದಕ್ಷಿಣ ಭಾರತವನ್ನ ಹಾಲು ಕೊಡುವ ಹಸು ಅಂತ ಕರಿತಿದ್ರು. ಹಾಲು ಕೊಡುವ ಹಸು ಅಂತ ಕರಿತಿದ್ರು ಇದನ್ನ. ಅಷ್ಟು ಪ್ರೀತಿ ದಕ್ಷಿಣ ಭಾರತದ ಮೇಲೆ. ಯಾರಿಗೆ? ಔರಂಗಜೇಬನಿಗೆ. ಔರಂಗಜೇಬನು ದಕ್ಷಿಣ ಭಾರತವನ್ನ ಆಳ್ತಿರ್ಬೇಕಾದ್ರೆ, ಇಲ್ಲಿನ ರಾಜ್ಯಪಾಲನಾಗಿ ಇರ್ತಿರ್ಬೇಕಾದ್ರೆ ಈ ಶಹಜಹಾನನು ಈ ದಾರಾ ಶಿಕೋನನ್ನ ಉತ್ತರಾಧಿಕಾರಿ ಅಂತ ನೇಮಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ದಾರಾ ಶಿಕೋನನ್ನ ಉತ್ತರಾಧಿಕಾರಿ ಅಂತ ನೇಮಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತೇಳಿ ಔರಂಗಜೇಬನ್ ಗೊತ್ತಾಯಿತು. ಇವ ನೇರವಾಗಿ ಆಗ್ರಾಕ್ ಹೋಗಿ 1658 ತನ್ನ ತಂದೆ ವಿರುದ್ಧನೇ ದಂಗೆ ಎದ್ದು ತಂದೆ ಆ ಶಹಜಹಾನನ್ನ ಆಗ್ರಾದಲ್ಲಿ ಬಂಧಿಸಿಟ್ಬಿಟ್ಟ. 1658 ಆಗ್ರಾದಲ್ಲಿ ಶಹಜಹಾನನನ್ನ ಬಂಧಿಸಲಾಯಿತು. ಆ ಶಹಜಹಾನನಿಗೆ ಬೆಂಬಲಿಸಿದಂತ ಜಹನಾರ ಅಂತಿದ್ರು ನೋಡ್ರಿ, ಶಹಜಹಾನನ ಮಗಳು ಜಹನಾರ. ಈ ಜಹನಾರಳನ್ನು ಬಂಧಿಸಲಾಯಿತು. ಈ ಜಹನಾರ ಜೈಲಿನಲ್ಲಿದ್ದುಕೊಂಡು ಒಂದು ಕೃತಿಯನ್ನ ಬರುತ್ತಾಳೆ, ಬೇಗಂ ನಾಮ ಅಂತ ಕೃತಿಯನ್ನು ಬರುತ್ತಾಳೆ. ಯಾರೋ ಈ ಜಹನಾರ ಅಂತೇಳಿ. ಈ ಆಗ್ರಾದಲ್ಲಿ ಬಂಧನದಲ್ಲಿಟ್ಟು, ಯಾರನ್ನ? ಶಹಜಹಾನನ್ನ ಬಂಧನದಲ್ಲಿಟ್ಟು ಈ ಔರಂಗಜೇಬನು ಅಲಂಗೀರ್ ಎಂಬ ಬಿರುದಿನೊಂದಿಗೆ ಆಡಳಿತಕ್ಕೆ ಬರ್ತಾನೆ. ಇಂಪಾರ್ಟೆಂಟ್, ಶಹಜಹಾನನ ಉತ್ತರಾಧಿಕಾರಿ ಔರಂಗಜೇಬನು ಯಾವ ಬಿರುದಿನೊಂದಿಗೆ ಆಡಳಿತಕ್ಕೆ ಬಂದ. ಅಷ್ಟೇ ಅಲ್ಲದೆ ಈ ಶಹಜಹಾನನು ಇವರೆಲ್ಲರ ಕಿತ್ತಾಟವನ್ನು ನೋಡಿ ಬೇಸತ್ತಿದ್ದ. ಅದೇ ಟೈಮ್ನೊಳಗೇನೆ ಅವನನ್ನ ಬಂಧಿಸ್ತಾನೆ. 1658 ಬಂಧನಕ್ಕೊಳಗಾದ ಶಹಜಹಾನನು 1666 ಜೈಲಿನಲ್ಲಿಯೇ ನಿಧನ ಹೊಂದಿದ. ಈತನ ಸಮಾಧಿಯನ್ನ ಆಗ್ರಾದಲ್ಲಿ ಮಾಡಲಾಗಿದೆ. ಈತನ ಸಮಾಧಿ ಆಗ್ರಾದಲ್ಲಿದೆ, ನೆನಪಿರಬೇಕು. ಈತನ ಸಮಾಧಿ ಆಗ್ರಾದಲ್ಲಿದೆ. ಈಗ ನೋಡ್ಬೇಕು, ಬಾಬರನ ಸಮಾಧಿ ಕಾಬೂಲ್ನಲ್ಲಿದೆ, ಹುಮಾಯೂನನ ಸಮಾಧಿ ದೆಹಲಿಯಲ್ಲಿದೆ, ಅಕ್ಬರನ ಸಮಾಧಿ ಸಿಕಂದರ್ನಲ್ಲಿದೆ, ಜಹಾಂಗೀರನ ಸಮಾಧಿ ಲಾಹೋರಿನ ಶಹದರ್ನಲ್ಲಿದೆ, ಶಹಜಹಾನನ ಸಮಾಧಿ ಆಗ್ರಾದಲ್ಲಿದೆ ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದೆ. ಒಂದ್ಸಾರಿ ನಮ್ಮ KPSC ಎಕ್ಸಾಮ್ ಒಳಗ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಶಹಜಹಾನನ ಮಕ್ಕಳಾದ ಯಾರ್ಯಾರ ನಡುವೆ ಸಿಂಹಾಸನಕ್ಕಾಗಿ ಕಲಹ ಉಂಟಾಯಿತು ಅಂತ ಪ್ರಶ್ನೆಯನ್ನು ಕೊಟ್ಟು 8 ಜನರ ಹೆಸರು ಕೊಟ್ಟಾರ. ABCDEFGH 8 ಜನರ ಹೆಸರು ಕೊಟ್ಟು ABCD ಸರಿ, BCDE ಸರಿ ಅಂತ ಹಿಂಗ ಆಪ್ಷನ್ಸ್ ಅನ್ನ ಕೊಟ್ಟಾರ.
ಹಾಗಾದ್ರೆ ಯಾರ್ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರೆ ಇಲ್ಲಿ 4 ಜನದ ನೋಡ್ರಿ, ದಾರಾ ಶಿಕೋ, ಶಾ ಸೂಜಾ, ಮುರಾಬಕ್ಷ, ಔರಂಗಜೇಬ, ಇವರೆಲ್ಲರ ನಡುವೆ ಸಿಂಹಾಸನಕ್ಕಾಗಿ ಕಲಹ ನಡೆಯಿತು. ಈ ಔರಂಗಜೇಬನ್ ಒಂದು ಪಕ್ಷ ಆದ್ರೆ ಈ 3 ಜನರು ಸೇರಿ ಒಂದು ಪಕ್ಷ ಆಗಿತ್ತು. ಇಲ್ಲಿ ಕಲಹ ನಡೀತು. ಈ ಕಲಹದಲ್ಲಿ ಗೆದ್ದವನು ಯಾರಪ್ಪ ಅಂದ್ರೆ ಔರಂಗಜೇಬ. ಔರಂಗಜೇಬನು ಸ್ವತಃ ತನ್ನ ತಂದೆಯನ್ನೇ ಬಂಧಿಸಿಟ್ಟು ಅಲಂಗೀರ್ ಎಂಬ ಬಿರುದಿನೊಂದಿಗೆ ಆಡಳಿತಕ್ಕೆ ಬರ್ತಾನೆ. ಅವನು ಏನ್ ಮಾಡ್ತಾನೆ ಅಂತೇಳಿ ನಾವೀಗ ನೋಡೋಣ. ಓಕೆ, ಈ ಔರಂಗಜೇಬನು ತನ್ನ ತಂದೆಯಾಗಿರುವ ಶಹಜಾನ್ನನ್ನ ಬಂಧಿಸಿಟ್ಟು ಆಡಳಿತಕ್ಕೆ ಬಂದ ಅಲಂಗೀರ್ ಎಂಬ ಬಿರುದಿನೊಂದಿಗೆ. ನೋಡೋಣ ಇವನ ಬಗ್ಗೆ. ಈ ಔರಂಗಜೇಬನ ಬಿರುದು ಅಲಂಗೀರ್, ಬಟ್ ಇವನ ಮೂಲ ಹೆಸರು ಮುಹಿಯುದ್ದೀನ್ ಅಂತಿರುತ್ತದೆ. ಈತನ ಮೂಲ ಹೆಸರು ಮುಹಿಯುದ್ದೀನ್. ನೋಡ್ರಿ, ಬಾಬರನ ಮೂಲ ಹೆಸರು ಜಹೀರುದ್ದೀನ್ ಮೊಹಮ್ಮದ್, ಹುಮಾಯೂನನ ಮೂಲ ಹೆಸರು ನಾಸಿರುದ್ದೀನ್ ಮೊಹಮ್ಮದ್, ಅಕ್ಬರನ ಮೂಲ ಹೆಸರು ಜಲಾಲುದ್ದೀನ್ ಮೊಹಮ್ಮದ್ ಅಂತಿರ್ತದೆ. ನಂತರ ಜಹಾಂಗೀರನ ಮೂಲ ಹೆಸರು ಮೊಹಮ್ಮದ್ ಸಲೀಂ ಅಂತಿರ್ತದೆ. ಶಹಜಾನನ ಮೂಲ ಹೆಸರು ಖುರ್ರಮ್ ಅಂತಿರ್ತದೆ. ಔರಂಗಜೇಬನ ಮೂಲ ಹೆಸರು ಮುಹಿಯುದ್ದೀನ್ ಅಂತೇಳಿ. ಈ ಮುಹಿಯುದ್ದೀನನು ಅಥವಾ ಔರಂಗಜೇಬನು ಅಲಂಗೀರ್ ಎಂಬ ಬಿರುದಿನೊಂದಿಗೆ ಆಡಳಿತಕ್ಕೆ ಬಂದ. ಈತನು ಆಡಳಿತಕ್ಕೆ ಬಂದಾಗ ಈತನ ಸಹೋದರರೆಲ್ಲ ಸೇರಿ ಈತನ ವಿರುದ್ಧ ಯುದ್ಧಕ್ಕಿಳ್ತಾರೆ. ಕ್ರಿಸ್ತ ಶಕ 1658 ಈ ಔರಂಗಜೇಬನು ತನ್ನ ಸಹೋದರನಾಗಿರುವ ಆ ದಾರಾ ಶಿಕೋನೊಂದಿಗೆ ಒಂದು ಕದನವನ್ನ ಮಾಡಬೇಕಾಯ್ತು ಅಥವಾ ಯುದ್ಧ ಮಾಡಬೇಕಾಯ್ತು. ಸಮೂಹಗರ್ ಕದನ ಅಂತೇಳಿ. ಸಮೂಹಗರ್ ಕದನ ನೆನಪಿರಲಿ. ಔರಂಗಜೇಬನು ಮುರಾಬಕ್ಷನ ಜೊತೆಗೆ ಮತ್ತು ಮುರಾಬಕ್ಷ ದಾರಾಸಿಕೋನ ಜೊತೆಗೆ ಹೋರಾಟ ಮಾಡಿದ್ದು ಯಾವ ಕದನದಲ್ಲಿ ಅಂತ ಕೇಳಿದ್ರೆ ನೆನಪಿರಬೇಕು. ಯಾವ ಕದನದಲ್ಲಿ? ಸಮೂಹಗರ್ ಕದನದಲ್ಲಿ. ಈ ಸಮೂಹಗರ್ ಕದನದಲ್ಲಿ ಔರಂಗಜೇಬನು ಆ ದಾರಾಶಿಕೋ, ಮುರಾಬಕ್ಷ, ಸ್ಯಾಸೂಜೆ ಎಲ್ಲರನ್ನ ಸೋಲಿಸಿ ಈತ ಸರ್ವಾಧಿಕಾರಿಯಾಗಿ ಆಡಳಿತ ಮಾಡೋದಕ್ಕೆ ಆರಂಭಿಸ್ತಾನೆ. ನಾವು ಭಾರತದ ಆಡಳಿತ ನಡೆಸಿದಂತ ಮುಸ್ಲಿಂ ಇತಿಹಾಸಕಾರರಲ್ಲಿ ಅಕ್ಬರ್ನನ್ನ ಸರ್ವಧರ್ಮ ಸಮನ್ವಯ ರಾಜ ಅಂತ ಕರೆದಿದ್ರೆ, ಆ ಅಕ್ಬರ್ ಏನಿದ್ದ ನೋಡ್ರಿ, ಅಕ್ಬರ್ನ ಡೆಡ್ ಅಪೋಸ್ ಇವ. ಅಕ್ಬರ್ ಏನ್ ಮಾಡಿದ ಅದ್ರ ಎದುರು ಮಾಡ್ಕೊಂತ ಬರ್ತಾನೆ. ನೋಡೋ ನಾವು ಏನೇನ್ ಮಾಡ್ದ ಅಂತೇಳಿ. ಅದಕ್ಕಿಂತ ಮೊದಲು ಈತನು ಕೈಗೊಂಡಿರುವ ಸೈನಿಕ ಸಾಧನೆಗಳನ್ನು ನೋಡೋಣ. ಈತನು ಕೈಗೊಂಡಿರುವ ಸೈನಿಕ ಸಾಧನೆಗಳೇನು ಅಂತೇಳಿ. ಮೊದಲನೇದ್ದು ಈ ಸಮೂಹಗರ್ ಕದನದಲ್ಲಿ ಅವರನ್ನು ಸೋಲಿಸಿದ. ಇದಾಯ್ತು. ಇದಾದ ನಂತರ ಕ್ರಿಸ್ತ ಶಕ 1662 ಆಸಾಮಿನಲ್ಲಿ, ಇವತ್ತಿನ ಆಸಾಂನಲ್ಲಿ ಅಹೋಮರು ಎಂಬ ಬುಡಕಟ್ಟು ಈತನ ವಿರುದ್ಧ ದಂಗೆ ಏಳುತ್ತದೆ. 1662 ಆಸಾಂನಲ್ಲಿ ಅಹೋಮರು ಎಂಬ ಬುಡಕಟ್ಟು ದಂಗೆ ಎದ್ದಿತ್ತು. ಔರಂಗಜೇಬನು ಸ್ವತಃ ತನ್ನ ತಂದೆಯನ್ನೇ ಬಿಡದೆ ತಂದೆಯನ್ನೇ ಬಂಧಿಸಿಟ್ಟು ಆಡಳಿತಕ್ಕೆ ಬಂದವನು, ಸಹೋದರರನ್ನ ಸೋಲಿಸಿ ಈತ ಆಡಳಿತವನ್ನ ಮಾಡ್ತಿದ್ದಂತ ಸರ್ವಾಧಿಕಾರಿ ಇನ್ನಿ ಅಹೋಮರ ದಂಗೆಯನ್ನ ಬಿಡ್ತಾನ. ಅಹೋಮರನ್ನ ಸೋಲಿಸಿ ಅವರನ್ನ ಆ ದಂಗೆಯನ್ನ ಹತ್ತಿಕ್ತಾನೆ. ಅವರೆಲ್ಲ ಬುಡಕಟ್ಟು ಹಿಂದೂಗಳಾಗಿದ್ದರು. ಅವರನ್ನ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡಕತ್ತಿದ್ದ. ಅದಕ್ಕಾಗಿ ಅವರು ದಂಗೆ ಎದ್ದಿದ್ರು. ಆ ಹೋಮರ ದಂಗೆಯನ್ನಿತ ಸಮರ್ಥವಾಗಿ ಹತ್ತಿಕ್ಕಿದ. ಆದ್ರೆ ಈ ಔರಂಗಜೇಬ ಉತ್ತರದೊಳಗೆ ಆಡಳಿತ ಮಾಡ್ತಿರ್ಬೇಕಾದ್ರೆ ನಮ್ಮ ದಕ್ಷಿಣದಲ್ಲಿ ಮಹಾರಾಷ್ಟ್ರ ಭೂಭಾಗದಲ್ಲಿ ಈ ಸಮಯಕ್ಕೊಬ್ಬ ರಾಜ ಪ್ರಸಿದ್ಧಿಗೆ ಬರಕತ್ತಿದ್ದ, ಶಿವಾಜಿ ಅಂತೇಳಿ. ಶಿವಾಜಿ ಪ್ರಸಿದ್ಧಿಗೆ ಬಂದಿದ್ದ. ಶಿವಾಜಿಯು ವಿಜಾಪುರದ ಆದಿಲ್ಶಾಹಿಗಳ ಸೇನಾಪತಿಯಾಗಿದ್ದ ಅಫ್ಜಲ್ ಖಾನ್ ಅನ್ನ ಕೊಂದು ಹಾಕಿದ್ದ. ಅಫ್ಜಲ್ ಖಾನನು ದೈತ್ಯ 7 ಅಡಿ ಎತ್ತರದ ಮನುಷ್ಯನಾಗಿದ್ದ. ಆತನ ದೇಹದ ಮೇಲೆ ಹಾಕೊಳ್ತಕ್ಕಂಥ ಕವಚದ ತೂಕ 25 kg ಇತ್ತು. ಆತನ ಕತ್ತಿ 5 ಅಡಿ ಉದ್ದ ಇತ್ತು. ಕತ್ತಿಯ ತೂಕನು 25 kg. ಅಂತ ಬೃಹತ್ ದೈತ್ಯ ದೇಹದ ವ್ಯಕ್ತಿಯಾಗಿದ್ದ ಅಫ್ಜಲ್ ಖಾನ್. ಆ ಅಫ್ಜಲ್ ಖಾನ್ ಅನ್ನ ಈತ ಶಿವಾಜಿ ಕೊಂದು ಹಾಕಿದ್ದ. ಅದನ್ನೆಲ್ಲ ನಾವು ನಂತರ ನೋಡೋಣ, ಈಗ ಬೇಡ ಅದು. ಅಫ್ಜಲ್ ಖಾನ್ ಎಂಬ ವ್ಯಕ್ತಿಯನ್ನು ಶಿವಾಜಿಯು ಕೊಂದು ಹಾಕಿದಂತ ಸುದ್ದಿಯನ್ನ ಕೇಳದಂತ ಔರಂಗಜೇಬ ಕುಳಿತಲ್ಲಿಯೇ ಕದಲಿ ಹೋಗಿದ್ದ. ಆ ಅಫ್ಜಲ್ ಖಾನನ ಸಾಮರ್ಥ್ಯವನ್ನ ಕಂಡಿದ್ದ. ಅಂತ ಅಫ್ಜಲ್ ಖಾನನ್ನ ಶಿವಾಜಿ ಕೊಂದು ಹಾಕ್ತಾನೆ ಅಂತಂದ್ರೆ ನಾವು ದಕ್ಷಿಣ ಭಾರತ ಮೇಲೆ ಹಿಡಿತ ಸಾಧಿಸಬೇಕಂದ್ರೆ ಈ ಶಿವಾಜಿಯನ್ನ ಬಂಧಿಸಬೇಕು ಅಂತೇಳಿ ಈತನಿಗೊಬ್ಬ ಸೇನಾಪತಿ ಇರ್ತಾನೆ, ಶಾಯಿಸ್ತಾ ಖಾನ್, ಅಂದ್ರೆ ಗವರ್ನರ್ ಇದ್ದ, ಶಾಯಿಸ್ತಾ ಖಾನ್ ಅಂತೇಳಿ. ಕ್ರಿಸ್ತ ಶಕ 1663 ಔರಂಗಜೇಬನು ತನ್ನ ಗವರ್ನರ್ ಆಗಿದ್ದಂತ ಶೈಸ್ತಾ ಖಾನ್ ಅನ್ನ ಶಿವಾಜಿಯನ್ನ ಬಂಧಿಸೋದಕ್ಕೆ ಕಳಿಸಿಕೊಡ್ತಾನೆ. 1663 ಶಿವಾಜಿಯನ್ನ ಬಂಧಿಸೋದಕ್ಕೆ ಶೈಸ್ತಾ ಖಾನನು ಬಂದ. ಶೈಸ್ತಾ ಖಾನನು ಬಂದು ಶಿವಾಜಿಯ ಮೇಲೆ ನೇರ ಯುದ್ಧ ಮಾಡದೆ, ಅಲ್ಲೊಂದು ಲಾಲ್ ಮಹಲ್ ಅಂತ ಕೆರೆ ಇತ್ತು. ಲಾಲ್ ಮಹಲ್ ಕೆರೆಯ ಪಕ್ಕದೊಳಗೆ ಅರಮನೆ. ಆ ಅರಮನೆಯ ಸಮೀಪ ಒಂದು ಬಿಡಾರ ಹೂಡ್ತಾನೆ. ಬಿಡಾರ ಹೂಡಿ ಶಿವಾಜಿಯ ಚಲನವಲನಗಳನ್ನೆಲ್ಲವನ್ನ ನೋಡ್ತಾ ಇದ್ದ. ನೋಡ್ತಿರ್ಬೇಕಾದ್ರೆ ಶಿವಾಜಿ ಗೊತ್ತಾಯಿತು, ಔರಂಗಜೇಬನು ಶೈಸ್ತಾ ಖಾನ್ ಅನ್ನ ಕಳಿಸಿಕೊಟ್ಟಿದ್ದಾನೆ ತನ್ನನ್ನ ಬಂಧಿಸೋದಕ್ಕೆ ಅಂತ ಗೊತ್ತಾಯಿತು. ಗೊತ್ತಾದಾಗ ಒಂದಿನ ನಮ್ಮ ಶಿವಾಜಿ ಮಹಾರಾಜರು
ತಾವು ಮದುಮಗಳ ತರ ವೇಷ ಹಾಕೊಂಡು ತಮ್ಮ ಸೈನಿಕರು ಕೆಲವು ಜನರಿಗೆ ಆ ಮದುಮಗಳ ಜೊತೆ ಇರತಕ್ಕಂಥ ದಾಸಿಯರ ತರ ವೇಷ ಹಾಕಿ ಎಲ್ಲರೂ ಸೇರಿ ಮದುವೆ ದಿಬ್ನ ಹೋಗೋ ತರ ಈ ಬಿಡಾರದ ಪಕ್ಕ ಆದ್ ಹೊಂಟಿದ್ರು ರಾತ್ರಿ ಟೈಮ್ನ್ಯಾಗ 1663 ಹೋಗೋ ಟೈಮ್ನ್ಯಾಗ ಯಾವಾಗ ಬಿಡಾರದ ಸಮೀಪ ಹೋದ್ರು ಶಿವಾಜಿ ಹಾಗೂ ಆತನ ಸೈನಿಕರೆಲ್ಲ ಸೇರಿ ಏಕಾಏಕಿಯಾಗಿ ಬಿಡಾರದ ಮೇಲೆ ದಾಳಿ ಮಾಡಿ ಬಿಡಾರಕ್ಕೆ ಬೆಂಕಿ ಹಚ್ಚಿ ಇವನ ಕೈ ಬೆರಳುಗಳನ್ನ ಕತ್ತರಿಸಿಬಿಟ್ಟ ಶಿವಾಜಿ. ಈತನ ಬೆರಳುಗಳನ್ನ ಕತ್ತರಿಸಿಬಿಡ್ತಾನೆ ಶಿವಾಜಿ 1663. ಶೈಸ್ತಾ ಖಾನ್ ಹಾಗೂ ಔರಂಗಜೇಬನು ನಮ್ಮ ಈ ಶಿವಾಜಿಯನ್ನ ಪಹಾಡ್ ಕಿ ಚುವಾ ಅಂತ ಕರಿತಿದ್ರು, ಬೆಟ್ಟದ ಇಲಿ ಅಂತ ಕರಿತಿದ್ರು, ಬೆಟ್ಟದ ಇಲಿ ಅಂತ ಕರಿತಿದ್ರು. ಆದ್ರೆ ಇಲ್ಲಿ ಬಂದ ನಂತರ ಗೊತ್ತಾಗಿತ್ತು ಇದು ಇಲಿ ಅಲ್ಲ, ಇದು ಹೆಬ್ಬುಲಿ ಅದ ಅಂತ ಗೊತ್ತಾಗಿತ್ತು. ಯಾಕಂದ್ರೆ ಇವನು ಕೈ ಬೆರಳು ಕತ್ತರಿಸಿ ಕಳಿಸಿದ್ದ. ಶೈಸ್ತಾ ಖಾನನು ಹೋಗಿ ಔರಂಗಜೇಬನ ಮುಂದೆ ನಿಂತ್ಕೊಂಡಾಗ ಔರಂಗಜೇಬ್ ಅಂತಾನಂತೆ, ಆ ಅಫ್ಜಲ್ ಖಾನ್ ಕೊಂದು ಹಾಕಿದ, ಶೈಸ್ತಾ ಖಾನ್ ಬೆರಳು ಕತ್ತರಿಸಿದ, ನಾನು ಹೋಗದೆ ಇದ್ದದ್ದೇ ಚೆನ್ನಾಗಾಯ್ತು, ಒಂದ್ ವೇಳೆ ನಾನು ಹೋಗಿದ್ರೆ ನಮ್ದು ಪರಿಸ್ಥಿತಿ ಇದೇ ಆಗ್ತಿತ್ತು ಅಂತೇಳಿ ಔರಂಗಜೇಬ್ ಅನ್ಕೊಂಡ. ಆದ್ರೆ ಹೇಗಾದ್ರೂ ಮಾಡಿ ಈ ಶಿವಾಜಿಯನ್ನ ಬಂಧಿಸಲೇಬೇಕು, ಅವನನ್ನ ಇಲ್ಲ ಅಂದ್ರೆ ಕೊಂದು ತರಬೇಕು ಅಂತೇಳಿ 1665 ಇನ್ನೊಬ್ಬ ವ್ಯಕ್ತಿಯನ್ನ ಕಳಿಸಿಕೊಡ್ತಾನ, ಜೈಸಿಂಗ್ ಅಂತೇಳಿ. 1665 ಜೈಸಿಂಗನನ್ನ ಕಳಿಸಿಕೊಟ್ಟ. ಜೈಸಿಂಗನನ್ನ ಕಳಿಸಿಕೊಟ್ಟ. ಈ ಜೈಸಿಂಗನು ಬಂದು ಶಿವಾಜಿಯ ಮೇಲೆ ನೇರ ಯುದ್ಧ ಮಾಡ್ತಾನೆ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ನೇರ ಯುದ್ಧ ಮಾಡುವಂತ ಮನುಷ್ಯ ಅಲ್ಲ, ಇವರು ಗೆರಿಲ್ಲಾ ಯುದ್ಧವನ್ನ ಮಾಡೋರು. ಆದ್ರೆ ಈ ಜೈಸಿಂಗನ ಜೊತೆ ಹೋರಾಡುವಾಗ ಶಿವಾಜಿಗೆ ಸೋಲಾಯ್ತು. ಶಿವಾಜಿ ಸೋತ್ಬಿಟ್ಟು. ಶಿವಾಜಿ ಸೋತದ್ದಕ್ಕಾಗಿ ಅನಿವಾರ್ಯವಾಗಿ ಶಿವಾಜಿ 1665 ಆತನ ಜೊತೆಗೆ ಅಂದ್ರೆ ಆ ಜೈಸಿಂಗನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಯ್ತು, ಪುರಂದರಗಡ ಒಪ್ಪಂದ ಅಂತ ಹೇಳಿ. 1665 ಈ ಶಿವಾಜಿಯು ಜೈಸಿಂಗನ ಜೊತೆಗೆ ಪುರಂದರಗಡ ಒಪ್ಪಂದ ಅಂತ ಮಾಡ್ಕೊಳ್ತಾನೆ. ನೆನ್ಪಿಟ್ಟುಕೊಳ್ರಿ, ಏನು ಪುರಂದರಗಡ ಒಪ್ಪಂದ ಯಾಕಾಯ್ತು ಅಂತಂದ್ರೆ ಶಿವಾಜಿ ಸೋತಿದ್ದ ಅನ್ನೋ ಕಾರಣಕ್ಕೆ ಒಪ್ಪಂದ ಆಯ್ತು. ಒಂದ್ ಕಡೆಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು, ಇನ್ನೊಂದ್ ಕಡೆಗೆ ಆ ಔರಂಗಜೇಬನ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಜೈಸಿಂಗ, ಅವನ ಜೊತೆಗೆ ನಾವು ಬಂದಿರ್ತಾನೆ ದಲ್ವರ್ ಖಾನ್ ಅಂತೇಳಿ. ಈಗ ಒಪ್ಪಂದ ಆಯ್ತು. ಈ ಟೈಮ್ನೊಳಗ ಶಿವಾಜಿ ಕಡೆಗೆ 35 ಕೋಟೆಗಳಿದ್ದವು. 35 ಕೋಟೆಗಳಿದ್ದವು. ಎಲ್ಲವೂ ಕೋಟಿ ಬೆಲೆ ಬಾಳುವ ಕೋಟೆಗಳು. ತನ್ನ ಬಳಿ ಇದ್ದಂತ 35 ಕೋಟೆಗಳಲ್ಲಿ ಶಿವಾಜಿಯು 23 ಕೋಟೆಗಳನ್ನ ಆತನಿಗೆ ಬಿಟ್ಟುಕೊಡಬೇಕಾಯ್ತು. ತನ್ನ ಬಳಿ ಇದ್ದಂತ 35 ಕಷ್ಟಪಟ್ಟು ಕಟ್ಟಿದಂತ ಕೋಟೆಗಳಿದ್ದವು. ಆ ಕೋಟೆಗಳಲ್ಲಿ 23 ಕೋಟೆಗಳನ್ನ ಜೈಸಿಂಗನಿಗೆ ಅಂದ್ರೆ ಔರಂಗಜೇಬನ್ ಬಿಟ್ಟುಕೊಡಬೇಕಾಯ್ತು. ಅಷ್ಟೇ ಅಲ್ಲದೆ ಶಿವಾಜಿಯು ಈ ಜೈಸಿಂಗನಿಗೆ 40 ಲಕ್ಷ ಹೊಣ್ಣುಗಳನ್ನ ಕೊಡಬೇಕಾಯ್ತು. 40 ಲಕ್ಷ ಹೊಣ್ಣು ಅಂದ್ರೆ ಅವರ ಕಾಲದ ಚಿನ್ನದ ನಾಣ್ಯ, ಅದು ಕರೆನ್ಸಿ. ಅದು 40 ಲಕ್ಷ ಹೊಣ್ಣುಗಳನ್ನ ಕೊಡಬೇಕಾಯ್ತು. ಅಷ್ಟೇ ಅಲ್ಲದೆ ನಮ್ಮ ಶಿವಾಜಿಯು ಔರಂಗಜೇಬನಿಗೆ ಸಾಮಂತನಾಗಬೇಕಾಯಿತು, ಅಧೀನನಾಗಬೇಕಾಯಿತು. ಶಿವಾಜಿಯು ಔರಂಗಜೇಬನಿಗೆ ಸಾಮಂತನಾಗಬೇಕಾಯಿತು. ಇದು ಇವನ ದೊಡ್ಡ ಸಾಧನೆಗಳಲ್ಲಿ ಇದು ಒಂದಿದು. ನಮ್ಮ ಶಿವಾಜಿ ಸಾಮಂತನಾದ. ಶಿವಾಜಿಗೊಬ್ಬ ಮಗ ಇರ್ತಾನೆ, ಸಂಭಾಜಿ ಅಂತೇಳಿ. ಶಿವಾಜಿಯ ಮಗ ಸಂಭಾಜಿ. ಶಿವಾಜಿಯ ಮಗನಾಗಿರುವ ಸಂಭಾಜಿಯನ್ನು ಮೊಘಲರ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಿಸಲಾಯಿತು. ನೋಡ್ರಿ, ಶಿವಾಜಿಗೆ ಇದು ಹಿನ್ನಡೆ, ಇದು ಔರಂಗಜೇಬನ ಸಾಧನೆ. ಸಂಭಾಜಿಯನ್ನು ಮೊಘಲರ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಿಸಲಾಯಿತು. ಇದು ಶಿವಾಜಿಯ ಜೀವನದ ಅತಿ ದೊಡ್ಡ ಹಿನ್ನಡೆ. ಇದು ಯಾವಾಗ ಈತ ಸಾಮಂತನಾದ, ಸಂಭಾಜಿ ಅಶ್ವಪಡೆ ಮುಖ್ಯಸ್ಥನಾದಾಗ ಜೈಸಿಂಗನು ಶಿವಾಜಿ ಕಡೆ ಕೇಳ್ತಾನಂತೆ, ಇಲ್ಲಿವರೆಗೆ ಔರಂಗಜೇಬ ಮತ್ತು ನೀವು ಶತ್ರುಗಳಾಗಿದ್ರಿ, ಈಗ ಹೆಂಗೋ ಮಿತ್ರರಾಗಿದ್ದೀರಿ, ಯಾಕೆ ಸಂಭಾಜಿ ಮತ್ತು ಶಿವಾಜಿ ಇಬ್ರು ಜನ ನೀವು ಔರಂಗಜೇಬನ ಆಸ್ಥಾನಕ್ಕೆ ಆಗ್ರಾಕ್ಕೆ ಭೇಟಿ ಕೊಡಬಾರದು ಅಂತ ಕೇಳ್ತಾರೆ. ಆಗ್ರಾಕ್ಕೆ ಭೇಟಿ ಕೊಡಬಾರದು ಅಂತ ಕೇಳಿದಾಗ ಶಿವಾಜಿ ಹೇಳ್ತಾನಂತೆ, ನಾನೇನೋ ಭೇಟಿ ಕೊಡ್ತೀನಪ್ಪ, ನಮ್ಮ ಜೀವಕ್ಕೆ ಏನ್ ಖಾತ್ರಿ ಅಂತ ಕೇಳ್ತಾನೆ. ಅವಾಗ ಜೈಸಿಂಗ್ ಹೇಳಿದಂತೆ, ನಿಮ್ಮ ಜೀವಕ್ಕೆ ನಾನ್ ಖಾತ್ರಿ, ನೀವು ಆಗ್ರಾಕ್ಕೆ ಭೇಟಿ ಕೊಡ್ಬೇಕಂತಂದಾಗ ಶಿವಾಜಿ ಮಹಾರಾಜರು ತಮ್ಮ ಮರಾಠ ರಾಜ್ಯದ ಉಸ್ತುವಾರಿಯನ್ನೆಲ್ಲವನ್ನ ತಾಯಿ ಜೀಜಾಬಾಯಿಗೆ ವಹಿಸಿಕೊಟ್ಟು ತನ್ನ ಮಗನೊಂದಿಗೆ 1666 ಮಾರ್ಚ್ ತಿಂಗಳಲ್ಲಿ ಆಗ್ರಾಗೆ ಭೇಟಿ ಕೊಡ್ತಾರೆ. ಮೇ ತಿಂಗಳಲ್ಲಿ ಆಗ್ರಾಗೆ ಭೇಟಿ ಕೊಟ್ಟರು. ಯಾರು? ಸಂಭಾಜಿ ಮತ್ತು ಶಿವಾಜಿ. ಇವರಿಬ್ರು ಜನ ಆಗ್ರಾಕ್ ಹೋದ್ರು. ಇವೊಬ್ಬ ರಾಜ ಶಿವಾಜಿ. ಆದ್ರೆ ಔರಂಗಜೇಬನು ಶಿವಾಜಿ ಮತ್ತು ಸಂಭಾಜಿ ಇಬ್ಬರನ್ನ ಗುಲಾಮರನ್ನ ನಿಲ್ಲಿಸುವ ಜಾಗದಾಗ ನಿಲ್ಲಿಸಿದ್ದಂತೆ.
ಆಗ್ರಾದಲ್ಲಿ ಔರಂಗಜೇಬನ ಆಸ್ಥಾನದಲ್ಲಿ ಇವರಿಬ್ಬರನ್ನು ಗುಲಾಮರನ್ನ ನಿಲ್ಲಿಸುವ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಈ ಸಂಭಾಜಿ ಮತ್ತು ಶಿವಾಜಿ ಆತನ ಆಸ್ಥಾನದಲ್ಲಿ ಆತನ ವಿರುದ್ಧ ಪ್ರತಿಭಟನೆ ಮಾಡಿದರು. ಆತನ ಆಸ್ಥಾನದಲ್ಲಿ ಆತನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಆ ಔರಂಗಜೇಬನು ಇವರಿಬ್ಬರನ್ನ ಬಂಧಿಸಿ ಜೈಲಿಗೆ ಕಳಿಸಿಬಿಟ್ಟ. ಇವರಿಬ್ಬರನ್ನ ಬಂಧಿಸಲಾಯಿತು. ಬಂಧಿಸಿ ಎಷ್ಟೋ ಸಾರಿ ಇವರಿಬ್ಬರನ್ನ ಶಿರಚ್ಛೇದನ ಮಾಡಲು ಆ ಔರಂಗಜೇಬನು ಪ್ರಯತ್ನ ಮಾಡ್ತಾನೆ. ಔರಂಗಜೇಬ್ ಪ್ರಯತ್ನ ಮಾಡಿದ. ಆದ್ರೆ ಏನ್ ಮಾಡೋದು? ಈ ಜೈಸಿಂಗ ಮಾತು ಕೊಟ್ಟಿದ್ದ. ಜೈಸಿಂಗ್ ಮಾತು ಕೊಡೋದು ಇಬ್ಬರಿಗೂ ಸಹಿತ, ನಿಮ್ ಜೀವಕ್ಕೆ ನಾನ್ ಖಾತ್ರಿ ಅಂತೇಳಿ. ಆ ಜೈಸಿಂಗನ ಸಲುವಾಗಿ ಈ ಶಿವಾಜಿ ಮತ್ತು ಸಂಭಾಜಿ ಇಬ್ಬರು ಜನ ಬದುಕುಳಿದ್ರು. ಆದ್ರೆ ಶಿವಾಜಿ ಮತ್ತು ಸಂಭಾಜಿ ಇಬ್ರು ಜನ ಈ ಔರಂಗಜೇಬನ ಕಡೆಗೆ ಒಂದು ಮನವಿ ಮಾಡ್ತಾರಂತೆ, ನಾವು ಶಿವಭಕ್ತರು, ನಾವು ಪ್ರತಿದಿನ ಏನ್ ಮಾಡಬೇಕು? ಶಿವಪೂಜೆ ಮಾಡಬೇಕು. ಶಿವಪೂಜೆ ಮಾಡ್ಬೇಕಂದ್ರೆ ಒಂದು ಬುಟ್ಟಿ ಒಳಗ ಹೂ ಹಣ್ಣು ಬರಬೇಕು. ನಾವು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಅದಕ್ಕೆ ಪ್ರತಿದಿನ ಒಂದು ಬುಟ್ಟಿ ಒಳಗ ಮಿಠಾಯಿ ತಂದು ಕೊಡಬೇಕು ಅಂತ ಹೇಳ್ತಾರೆ. ಶಿವಾಜಿ ಮತ್ತು ಸಂಭಾಜಿಯ ಮಾತನ್ನು ನಂಬಿದಂತ ಔರಂಗಜೇಬನು ಒಂದು ಬುಟ್ಟಿ ಒಳಗ ಪ್ರತಿದಿನ ಹೂ ಹಣ್ಣುಗಳನ್ನು ಕಳಿಸ್ತಿದ್ದ. ಒಂದು ಬುಟ್ಟಿ ಒಳಗ ಪ್ರತಿದಿನ ಮಿಠಾಯಿಯನ್ನ ಕಳಿಸ್ತಿದ್ದ. ದಿನಾ ಬುಟ್ಟಿ ಒಳಗೆ ಮಿಠಾಯಿ ಹೂ ಹಣ್ಣು ಬರ್ತಿತ್ತು. ದ್ವಾರಪಾಲಕರು ಒಳಗೆ ಬರಬೇಕಾದ್ರೂ ತಪಾಸಣೆ ಮಾಡ್ತಿದ್ದು, ಹೊರಗೆ ಹೋಗ್ಬೇಕಾದ್ರೂ ತಪಾಸಣೆ ಮಾಡ್ತಿದ್ರು. ಆದ್ರೆ ಕೊನೆಗೆ ಆ ದ್ವಾರಪಾಲಕರು ತಪಾಸಣೆ ಮಾಡೋದನ್ನ ಯಾವಾಗ ಬಿಟ್ರೋ ಅವಾಗ ಒಂದು ಬುಟ್ಟಿ ಒಳಗ ಶಿವಾಜಿ, ಇನ್ನೊಂದು ಬುಟ್ಟಿ ಒಳಗ ಸಂಭಾಜಿ ಕುತ್ಕೊಂಡು ಆಗ್ರಾದಿಂದ ತಪ್ಪಿಸಿಕೊಂಡು ಬಂದಿದ್ರು. ಬಹಳ ನಷ್ಟ ಆಗಿತ್ತು ಅವರಿಗೆ, ಅವಮಾನ ಆಗಿತ್ತು. ಯಾಕೆ ನಷ್ಟ? 35ರಲ್ಲಿ 23 ಕೋಟೆಗಳನ್ನ ಕೊಟ್ಟಾರ, 40 ಲಕ್ಷ ಹಣ್ಣು ಕೊಟ್ಟಾರ. ಶಿವಾಜಿಯ ಸಾಮಂತನಾಗಿದ್ದಾನೆ, ಶತ್ರು ಒಬ್ಬನ ಸಾಮಂತನಾಗಿ ಅಧೀನನಾಗಿ ಆತ ಕೆಲಸ ಮಾಡ್ತಾ ಇದ್ದಾನೆ, ರಾಜನಾಗಿದ್ದಾನೆ. ಅಷ್ಟೇ ಅಲ್ಲದೆ ಸಂಭಾಜಿಯನ ಅಶ್ವಪಡೆಯ ಮುಖ್ಯಸ್ಥನ ನೇಮಿಸಲಾಗಿತ್ತು, ಮೊಘಲರ ಅಶ್ವಪಡೆಗೆ. ಇಬ್ಬರು ತಪ್ಪಿಸಿಕೊಂಡು ಬಂದಂತ ಇಬ್ಬರು ಜನ ಮೊಘಲರ ಕಾಲದ ಅತಿ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿರುವ ಸೂರತ್ ಅನ್ನ ಲೂಟಿ ಹೊಡೆದ್ಬಿಟ್ರು. ಕೊಂಕಣ ಅಂದ್ರೆ ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ಭೂಭಾಗನ ಗೆದ್ಕೊಂಡ್ರು. ಯಾವಾಗ ಇದನ್ನು ಗೆದ್ಕೊಂಡ್ರು ಅವಾಗ ಗೊತ್ತಾಗ್ಯದ ಔರಂಗಜೇಬನಿಗೆ ಇವ್ರು ತಪ್ಪಿಸ್ಕೊಂಡು ಹೋಗ್ಯಾರ ಅಂತೇಳಿ. ಗೊತ್ತಾಗಿ ಔರಂಗಜೇಬ್ ಹೇಳ್ತಾನಂತೆ, ಬಹಳಷ್ಟು ಚಾಣಾಕ್ಷ ರಾಜನಾಗಿರುವ ನಾನು ಶಿವಾಜಿಯ ವಿಚಾರದಲ್ಲಿ ಕ್ಷಣ ಮಾತ್ರದಲ್ಲಿ ಯಾಮಾರಿದೆ ಅಂತ ಹೇಳ್ತಾನೆ. ಬಹಳಷ್ಟು ಚಾಣಾಕ್ಷ ರಾಜನಾಗಿರುವ ನಾನು ಈ ಶಿವಾಜಿಯ ವಿಚಾರದಲ್ಲಿ ಕ್ಷಣ ಮಾತ್ರದಲ್ಲಿ ಯಾಮಾರಿದೆ ಅಂತೇಳಿ ಆ ಔರಂಗಜೇಬನು ಹೇಳ್ತಾನೆ. ನಂತರ ಈ ಶಿವಾಜಿ ಮತ್ತು ಈ ಔರಂಗಜೇಬರ ಸಂಘರ್ಷ ಹೆಂಗ್ ನಡೀತೋ ಅಂತ ನಾವು ಆಮೇಲೆ ನೋಡೋಣ. ಇವಾಗ ಬೇಡ, ನಾವೀಗ ಔರಂಗಜೇಬ ಏನ್ ಮಾಡಿದ ಅನ್ನೋದ್ರ ಕಡೆನೆ ಹೆಚ್ಚು ಗಮನ ಕೊಡೋಣ. ಇವ ಮಾಡಿದ ಸೈನಿಕ ಸಾಧನೆಗಳಿದೊಂದು. ನೆಕ್ಸ್ಟ್ ಕ್ರಿಸ್ತ ಶಕ 1675. ಸಿಖ್ಖರಲ್ಲಿ 10 ಜನ ಗುರುಗಳಿದ್ದಾರೆ ಅಂತ ನಾನು ನಿನ್ನೆ ಕ್ಲಾಸ್ನಾಗ ಹೇಳಿದ್ದೆ ನಿಮಗೆ. ಅದರೊಳಗ 9ನೇ ಗುರು ಇರ್ತಾರೆ, ತೇಜ್ ಬಹದ್ದೂರ್. ಸಿಖ್ಖರ 9ನೆಯ ಗುರು ತೇಜ್ ಬಹದ್ದೂರ್ ಅಂತೇಳಿ. ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್. ಕಾಶ್ಮೀರಿ ಪಂಡಿತರನ್ನು ಈ ಔರಂಗಜೇಬನು ಹೊಡೆದು ಬಡೆದು ಹಿಂಸಿಸಿ ಅವರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲು ಪ್ರಯತ್ನ ಮಾಡ್ತಾ ಇತ್ತು. ಈತನು ಕಾಶ್ಮೀರಿ ಪಂಡಿತರನ್ನ ಮತಾಂತರ ಮಾಡೋದನ್ನ ವಿರೋಧಿಸಿ ಹೋರಾಡಿದಂತ ಸಿಖ್ಖರ ಗುರು 9ನೇ ಗುರು ತೇಜ್ ಬಹದ್ದೂರ್. ಅದಕ್ಕಾಗಿ 1675 ತೇಜ್ ಬಹದ್ದೂರ್ನನ್ನು ಔರಂಗಜೇಬನು ಹತ್ಯೆಗೈತಾನೆ. ತೇಜ್ ಬಹದ್ದೂರ್ ಹತ್ಯೆಗೈದ. ಇದು ಒಂದು ಇವ ಮಾಡಿದಂತ ಸೈನಿಕ ಸಾಧನೆ. ಇವನ ಹತ್ಯೆ ಆಯಿತು ಅನ್ನೋ ಕಾರಣಕ್ಕಾಗಿ 10ನೇ ಗುರು ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಸೈನ್ಯವನ್ನ ಕಟ್ಟಿ ಇವನ ವಿರುದ್ಧ ಹೋರಾಟ ಮಾಡ್ತಾರೆ. ಔರಂಗಜೇಬನ ವಿರುದ್ಧ ಹೋರಾಟ ಮಾಡಿದ್ರು. ಯಾರು? 10ನೇ ಗುರುವಾಗಿರೋ ಗುರು ಗೋವಿಂದ್ ಸಿಂಗ್. ನೆಕ್ಸ್ಟ್ ಕ್ರಿಸ್ತ ಶಕ 1686ರಲ್ಲಿ ಔರಂಗಜೇಬನು ಆದಿಲ್ ಶಾಹಿಗಳಲ್ಲೊಬ್ಬ ಸಿಕಂದರ್ ಆದಿಲ್ ಶಾ ಅಂತಿದ್ದ. ನೆನಪಿರ್ಲಿ, ಸಿಕಂದರ್ ಆದಿಲ್ ಶಾ. ಈ ಸಿಕಂದರ್ ಆದಿಲ್ ಶಾನನ್ನ ಸೋಲಿಸಿ ಇವರ ರಾಜ್ಯವನ್ನೇ ಗೆದ್ದುಕೊಂಡು ಅದನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. ಆದಿಲ್ ಶಾಹಿಗಳ ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ್ಬಿಟ್ಟ ಇವನು. ವಿಚಾರ ಮಾಡ್ರಿ, ಇಡೀ ರಾಜ್ಯವನ್ನೇ ಕಬಳಿಸಿಬಿಡ್ತಾನೆ. ಹಾಗಾದ್ರೆ ಈ ಮೊಘಲರಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿದ್ದವನು ಈ ಔರಂಗಜೇಬ. ಪ್ರಶ್ನೆ ಕೇಳಿದ್ದಾರೆ, ಮೊಘಲರಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಹೊಂದಿದ್ದ ಬಾದ್ಶಾ ಯಾರು ಅಂತ ಕೇಳಿದ್ರೆ ಈ ಔರಂಗಜೇಬ. ಯಾಕಂದ್ರೆ ಆದಿಲ್ ಶಾಹಿಗಳ ರಾಜ್ಯವನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡಿದ್ದ. ಅವನು ಕನಸಿನಲ್ಲಿಯೂ ನಿದ್ದೆಗಣ್ಣಲ್ಲಿಯೂ ಕನವರಿಸುವಂತದ್ದು ದಖನ್ ಅಂತೇಳಿ. ಆ ದಖಣ್ಣಿನ ಮೇಲೆ ಹೆಚ್ಚು ಪ್ರೀತಿ ಇತ್ತು. ಅದಕ್ಕೆ ಮರಾಠರ ಜೊತೆ ನಿರಂತರವಾಗಿ ಗುದ್ದಾಡಿದ. ಅಷ್ಟೇ ಅಲ್ಲದೆ ಈತನು ಈ ಆದಿಲ್ ಶಾಹಿಗಳನ್ನು ಬಿಡಲಿಲ್ಲ. ಕ್ರಿಸ್ತ ಶಕ 1687ರಲ್ಲಿ ಈತನ ಸೇನಾಪತಿ ಹಾಗೂ ಈತನ ಆಸ್ಥಾನದ ಕವಿಯಾಗಿದ್ದಂಥ ಕಾಸಿಂ ಖಾನನು
ಈತನ ಆಸ್ಥಾನದ ಕವಿ ಹಾಗೂ ಸೇನಾಪತಿಯಾಗಿದ್ದಂಥ ಕಾಸಿಂ ಖಾನ್ ಅಂತ ಬರ್ತಾನೆ. ಈ ಕಾಸಿಂ ಖಾನನು 1687ರಲ್ಲಿ ಬೆಂಗಳೂರನ್ನ ಗೆದ್ದುಕೊಳ್ತಾನೆ. ಬೆಂಗಳೂರನ್ನ ಗೆದ್ಕೊಂಡಿದ್ದ 1687. ಬೆಂಗಳೂರನ್ನ ಗೆದ್ದುಕೊಂಡು ಈ ಕಾಸಿಂ ಖಾನ್ ಆಡಳಿತ ಮಾಡ್ತಿದ್ದ. ನಮ್ಮ ಮೈಸೂರಿನಲ್ಲೊಬ್ಬ ಚಿಕ್ಕ ದೇವರಾಜ ಒಡೆಯರ್ ಅಂತ ಬರ್ತಾರೆ. ಆ ಚಿಕ್ಕ ದೇವರಾಜ ಒಡೆಯರ್ ಅವರು 3 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಈ ಕಾಸಿಂ ಖಾನ್ ನಿಂದ ಬೆಂಗಳೂರನ್ನು ಗೆದ್ದುಕೊಳ್ತಾರೆ. ಪ್ರಶ್ನೆ ಕೇಳ್ತಾರೆ, ಔರಂಗಜೇಬನ ಸೇನಾಪತಿ ಕಾಸಿಂ ಖಾನ್ ನಿಂದ ಬೆಂಗಳೂರನ್ನು ಗೆದ್ದುಕೊಂಡ ಮೈಸೂರಿನ ಒಡೆಯರ್ ಯಾರು ಅಂತ ಕೇಳಿದ್ರೆ ಚಿಕ್ಕ ದೇವರಾಜ್ ಒಡೆಯರ್ ಅವರು ಈ ಬೆಂಗಳೂರನ್ನ ಗೆದ್ಕೊಳ್ತಾರೆ. ಯಾರಿಂದ? ಔರಂಗಜೇಬನ ಸೇನಾಪತಿಯಾಗಿರೋ ಕಾಸಿಂ ಖಾನ್ ನಿಂದ. ಆ ಚಿಕ್ಕ ದೇವರಾಜ್ ಒಡೆಯರ್ ಅವರಿಗೆ ಈ ಔರಂಗಜೇಬನು ಒಂದು ಬಿರುದನ್ನ ಕೊಡ್ತಾನೆ. ಅದೆಲ್ಲ ನಾವು ಆ ಮೈಸೂರಿನ ಒಡೆಯರ್ ಕಾಲದಾಗ ಅದ್ರ ಬಗ್ಗೆ ನೋಡೋಣ. ರಾಜ ಜಗದೇವ ಅಂತ ಬಿರುದನ್ನ ಕೊಡ್ತಾನೆ ಅವನಿಗೆ. ಅದೆಲ್ಲ ಒತ್ತಡಿಗಿರ್ಲಿ. ಇನ್ನೀತ ಮಾಡಿದಂತ ಮತ್ತ ಸೈನಿಕ ಸಾಧನೆಗಳೇನು ಅಂತಂದಾಗ ನಮ್ಮ ಕರ್ನಾಟಕದೊಳಗೊಬ್ಳು ಮಹಿಳೆ ಕೆಳದಿ ಚೆನ್ನಮ್ಮ ಅಂತ ಬರ್ತಾಳೆ. ಕರ್ನಾಟಕದ ಒಬ್ಬಳು ಮಹಿಳೆ ಕೆಳದಿ ಚೆನ್ನಮ್ಮ. ಕೆಳದಿ ಚೆನ್ನಮ್ಮ ಅಂತೇಳಿ ಎಸ್. ಈ ಕೆಳದಿ ಚೆನ್ನಮ್ಮಳು ಶಿವಾಜಿಯ ಮಗನಾಗಿರುವ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಳು. ಶಿವಾಜಿಯ ಮಗನಾಗಿರುವ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಳು. ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಳು ಅನ್ನೋ ಕಾರಣಕ್ಕಾಗಿ ಈ ಔರಂಗಜೇಬನು ಬಂದು ಈ ಕೆಳದಿಯ ಚೆನ್ನಮ್ಮನ ಮೇಲೆ ದಾಳಿ ಮಾಡ್ತಾನೆ. ಹಾಗಾದ್ರೆ ಔರಂಗಜೇಬನ ಜೊತೆಗೆ ಹೋರಾಡಿದ ಕನ್ನಡದ ರಾಣಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಕೆಳದಿಯ ಚೆನ್ನಮ್ಮ. ಔರಂಗಜೇಬನ ಜೊತೆಗೆ ಹೋರಾಡಿದ ಕನ್ನಡದ ರಾಣಿ ಕೆಳದಿಯ ಚೆನ್ನಮ್ಮ ಅಂತೇಳಿ ಗೊತ್ತಿರಬೇಕಾಗ್ತದೆ. ಇನ್ನು ಈ ಔರಂಗಜೇಬ ಮತ್ತೇನ್ ಮಾಡ್ದ ಅಂತಂದ್ರೆ ನೋಡೋಣ ಏನಾದ ಇವನ್ ಕಾಲದಲ್ಲಿ ಅಂತಂದ್ರೆ, ಒಂದು ದೆಹಲಿಯ ಕೆಂಪು ಕೋಟೆ ಒಳಗೆ ಈತ ಒಂದು ಮೋತಿ ಗುಂಬಜನ್ನ ನಿರ್ಮಾಣ ಮಾಡ್ತಾನ. ದೆಹಲಿಯ ಕೆಂಪು ಕೋಟೆಯಲ್ಲಿ ಮೋತಿ ಗುಂಬಜನ್ನು ನಿರ್ಮಾಣ ಮಾಡಿದ. ಇಂಪಾರ್ಟೆಂಟ್. ಕೆಂಪು ಕೋಟೆಯನ್ನ ಕಟ್ಟಿದವನು ಈತನ ತಂದೆಯಾಗಿರುವ ಶಹಜಹಾನ್. ಕೆಂಪು ಕೋಟೆ ಒಳಗ ಮೋತಿ ಗುಂಬಜನ್ನ ನಿರ್ಮಿಸಿದವನು ಈತ. ಮೋತಿ ಗುಂಬಜನ್ನು ನಿರ್ಮಿಸಿದ ಕೆಂಪು ಕೋಟೆಯಲ್ಲಿ. ನಂತರ ಈತನು ತನ್ನ ರಾಣಿ ಹೆಸರಿನ ಮೇಲೆ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಬೀಬಿಕಾ ಮಕ್ಬರ ಎಂಬ ಕಟ್ಟಡವನ್ನು ನಿರ್ಮಿಸ್ತಾನೆ. ಬೀಬಿಕಾ ಮಕ್ಬರ ಎಂಬ ಕಟ್ಟಡವನ್ನು ನಿರ್ಮಿಸಿದ. ಬೀಬಿಕಾ ಮಕ್ಬರ. ಈ ಬೀಬಿಕಾ ಮಕ್ಬರ ನಿರ್ಮಾಣ ಆಗಿರೋದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ. ಇದು ಈತನ ರಾಣಿ ಬೀಬಿ ಮಹಲ್ಳ ಸಮಾಧಿಯಾಗಿರುತ್ತದೆ. ಇದನ್ನ ನಾವು 2ನೇ ತಾಜ್ ಮಹಲ್ ಅಂತ ಕರಿತೀವಿ. ಇದು 2ನೇಯ ತಾಜ್ ಮಹಲ್ ಅಂತೇಳಿ ಕರೆಸಿಕೊಳ್ಳುತ್ತದೆ. 2ನೇಯ ತಾಜ್ ಮಹಲ್ ಎಂದು ಕರೆಸಿಕೊಳ್ಳುತ್ತದೆ. ಯಾವುದು? ಬೀಬಿಕಾ ಮಕ್ಬರ. ನೆನಪಿರಲಿ, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಸಿಕೊಳ್ಳುವ ಕಟ್ಟಡ ಯಾವುದಪ್ಪ ಹೇಳಿದೆ ನಾನು ಆಗಲೇ ನಿಮಗೆ? ಇಬ್ರಾಹಿಂ ರೋಜಾ ಅಂತೇಳಿ. 2ನೇ ತಾಜ್ ಮಹಲ್ ಎಂದು ಕರೆಸಿಕೊಳ್ಳುವ ಕಟ್ಟಡ ಬೀಬಿಕಾ ಮಕ್ಬರ ಅಂತೇಳಿ. ಇದಿರೋದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ. ಇದನ್ನು ಕಟ್ಟಿದವನು ನಿರ್ಮಿಸಿದ ಔರಂಗಜೇಬ. ಆತನ ರಾಣಿಯ ಸವಿನೆನಪಿಗಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ. ಎಸ್. ಇನ್ ಮತ್ತೇನ್ ಮಾಡ್ದ ಇವನು ಔರಂಗಜೇಬ ಅಂತಂದ್ರೆ, ಮುಖ್ಯವಾದ ಕೆಲಸಗಳು ಅಂತಂದ್ರೆ, ಒಂದು ಈತನ ತಂದೆಯ ಅಂದ್ರೆ ತಂದೆ ಅಲ್ಲ, ಈತನ ವಂಶಜ ಅಕ್ಬರನ ಕಾಲದಲ್ಲಿ ಜಸಿಯಾ ಕಂದಾಯ ರದ್ದಾಗಿತ್ತು. ಈ ಜಸಿಯಾ ಕಂದಾಯವನ್ನ ಮರಳಿ ಆರಂಭಿಸಿದ. ಜಸಿಯಾ ಕಂದಾಯವನ್ನ ಮರಳಿ ಆರಂಭಿಸಿದ ಯಾರು? ಈ ಔರಂಗಜೇಬ. ಇನ್ನು ನಂತರ ಗುಲಾಮಗಿರಿ ಪದ್ಧತಿಯನ್ನ ಮರಳಿ ಆರಂಭಿಸಿದ. ಗುಲಾಮಗಿರಿ ಪದ್ಧತಿಯನ್ನ ಈತ ಮರಳಿ ಆರಂಭಿಸ್ತಾನೆ. ನೆಕ್ಸ್ಟ್ ಈತ ಈ ಅಕ್ಬರ್ನ ಕಾಲದಾಗ ವೇಶ್ಯಾವಾಟಿಕೆ ಪದ್ಧತಿ ನಿಷೇಧಿಸಲಾಗಿತ್ತು. ಈತ ನನ್ನ ನಗರದ ವೇಶ್ಯರನ್ನ ಗುರುತಿಸಿ ಅವರೆಲ್ಲರಿಗೂ ಮದುವೆ ಮಾಡಿಸ್ತಾನೆ. ಅಷ್ಟಕ್ಕೆ ಬಿಡ್ಲಿಲ್ಲ ಇವನು. ಕಾಲದಾಗ ನವರೋಜ್ ಉತ್ಸವವನ್ನ ನಿಲ್ಲಿಸಿದ. ಬಲ್ಬಣ್ಣನ ಕಾಲದಲ್ಲಿ ಆರಂಭವಾಗಿದ್ದಂತ ನವರೋಜ್ ಉತ್ಸವವನ್ನು ಈತ ನಿಲ್ಲಿಸ್ತಾನೆ. ಅಷ್ಟೇ ಅಲ್ಲದೆ ಮುಖ್ಯವಾದದ್ದು ಈತನ ಕಾಲದಲ್ಲಿ ದೀಪಾವಳಿ ಹಬ್ಬವನ್ನ ನಿಷೇಧಿಸಿದ, ನವರಾತ್ರಿ ಹಬ್ಬವನ್ನ ನಿಷೇಧಿಸಿದ. ದೀಪಾವಳಿ ಹಬ್ಬ ನಿಷೇಧಿಸಿದ, ನವರಾತ್ರಿ ಹಬ್ಬ ನಿಷೇಧಿಸಿದ, ಹೋಳಿ ಹಬ್ಬವನ್ನ ನಿಷೇಧ ಮಾಡ್ತಾನೆ. ಬ್ರಾಹ್ಮಣರು ಮಂತ್ರ ಪಠನೆ ಮಾಡೋದನ್ನ ನಿಷೇಧಿಸಿದ. ಬ್ರಾಹ್ಮಣರು ಮಂತ್ರ ಪಠನೆ ಮಾಡುವುದನ್ನ
ಈತ ನಿಷೇಧಿಸ್ತಾನೆ. ಅಷ್ಟೇ ಅಲ್ಲದೆ ಅಕ್ಬರ್ನ ಕಾಲದಲ್ಲಿ ಆರಂಭವಾಗಿದ್ದಂತ ಜರೋಕ್ ದರ್ಶನ ಎಂಬ ಪದ್ಧತಿ ನಿಷೇಧಿಸಿದ. ಅಕ್ಬರ್ ಕಾಲ ಆರಂಭವಾಗಿರ್ತಕ್ಕಂಥ ಜರೋಕ್ ದರ್ಶನ ಎಂಬ ಪದ್ಧತಿಯನ್ನು ಈತ ನಿಷೇಧ ಮಾಡ್ತಾನೆ. ಇವೆಲ್ಲವೂ ಈತನ ಕಾಲದಲ್ಲಿ ನಿಷೇಧ ಆದವು. ಇನ್ ಮತ್ತೇನ್ ಮಾಡ್ದ? ಅಂತಹ ಈತನ ಕಾಲದ ಗಣಂದಾರಿ ಕೆಲಸಗಳೇನು ಅಂತಂದ್ರೆ ಗೋಹತ್ಯೆ ಪದ್ಧತಿಯನ್ನ ಮತ್ತೆ ಆರಂಭಿಸಿದ. ಗೋಹತ್ಯೆ ಪದ್ಧತಿಯನ್ನ ಈತ ಮತ್ತೆ ಆರಂಭಿಸ್ತಾನೆ. ಅಕ್ಬರ್ನ ಕಾಲ ಗೋಹತ್ಯೆ ನಿಷೇಧ ಆಗಿತ್ತು, ಇವ ಗೋಹತ್ಯೆಯನ್ನ ಮತ್ತೆ ಆರಂಭಿಸ್ತಾನೆ. ಇವೆಲ್ಲ ಇವು ಮಾಡಿರ್ತಕ್ಕಂಥ ಗಣಂದಾರಿ ಕೆಲಸಗಳು. ಈತನ ಆಸ್ಥಾನದ ಒಬ್ಬ ಇತಿಹಾಸಕಾರ ಇರ್ತಾನೆ, ಇಂಪಾರ್ಟೆಂಟ್. ಈತನ ಆಸ್ಥಾನದ ಒಬ್ಬ ಇತಿಹಾಸಕಾರ ಕಸಿಖಾನ್ ಅಂತೇಳಿ. ಈತನ ಆಸ್ಥಾನದ ಇತಿಹಾಸಕಾರ ಕಸಿಖಾನ್. ನೀವು ಕಾಸಿಂ ಖಾನ್ ಅನ್ನೋನು ಒಬ್ಬ ಕವಿ ಜೊತೆಗೆ ಸೇನಾಪತಿಯಾಗಿದ್ದ. ಆದ್ರೆ ಈ ಕಸಿಖಾನ್ ಅಂತ ವ್ಯಕ್ತಿ ಏನಿದಾನೋ ಈ ಕಸಿಖಾನನು ಒಬ್ಬ ಇತಿಹಾಸಕಾರ ಆಗಿದ್ದ, ಈತನ ಆಸ್ಥಾನದಾಗಿದ್ದ. ಇನ್ನು ನೆಕ್ಸ್ಟ್ ಈ ಔರಂಗಜೇಬನಿಗೆ ಒಂದು ಬಿರುದಿರ್ತದೆ. ಔರಂಗಜೇಬನಿಗೆ ಒಂದು ಬಿರುದಿತ್ತು, ಮುಖ್ಯವಾದ ಬಿರುದು. ಔರಂಗಜೇಬನ ಅತಿ ಮುಖ್ಯವಾಗಿರುವ ಬಿರುದು ಜಿಂದಾಫೀರ್ ಅಂತ ಇರ್ತದೆ. ಔರಂಗಜೇಬನ ಅತಿ ಮುಖ್ಯವಾಗಿರುವ ಬಿರುದು ಜಿಂದಾಫೀರ್. ಜಿಂದಾಫೀರ್ ಎಂದರೆ ಸಜೀವ ಸಂತ ಅಂತ ಅರ್ಥವನ್ನ ಕೊಡ್ತದ. ಜಿಂದಾಫೀರ್ ಎಂದರೆ ಸಜೀವ ಸಂತ. ಈತನನ್ನ ಸಜೀವ ಸಂತ ಅಂತ ಕರೀತಿದ್ರು. ಜಿಂದಾಫೀರ್ ಎಂಬ ಬಿರುದನ್ನ ಈತ ಹೊಂದಿದ್ದ. ಜಿಂದಾಫೀರ್ ಎಂಬ ಬಿರುದನ್ನು ಹೊಂದಿದ್ದ. ಈತನಿಗೆ ಹೇಳಿದೆ, ಕನಸಿನಲ್ಲಿಯೂ ಸಹಿತ ಕನವರಿಕೆಯಲ್ಲೂ ಸಹಿತ ಈತ ಯಾವಾಗಲೂ ವಿಚಾರ ಮಾಡುವಂಥದ್ದು ಅಂತಂದ್ರ ದಕ್ಕನ್ ಪ್ರದೇಶ. ಈತ ದಕ್ಕಣ್ಣ ರಾಜ್ಯಪಾಲನಾಗಿದ್ದ. ದಕ್ಕಣ್ಣನ್ನ ಹಾಲು ಕೊಡುವ ಹಸು ಅಂತ ಕರೀತಿದ್ದ. ಅದನ್ನ ಗೆದ್ದುಕೊಳ್ಬೇಕಂತ ಬಹಳ ಪ್ರಯತ್ನ ಪಟ್ಟಿದ್ದ. ದಕ್ಕಣ್ಣನ್ನ ಗೆದ್ದುಕೊಳ್ಬೇಕಂತ ಬಹಳ ಅನ್ಯಾಯವನ್ನು ಮಾಡಿದ್ದ. ಆದ್ರೆ ತನ್ನ ಜೀವನದ ಕೊನೆಗಳಿಗೆಯಲ್ಲಿ ಅವನಿಗೆ ಅರಿವಾಗ್ತದ, ನಾನು ಬಹಳಷ್ಟು ತಪ್ಪುಗಳನ್ನ ಮಾಡಿದೆ ಅಂತೇಳಿ. ಬಹಳಷ್ಟು ತಪ್ಪುಗಳನ್ನ ಮಾಡಿದೆ ಅಂತ ಅರಿವಾದಾಗ ಈತನು ಅಂದ್ರೆ ಈ ಔರಂಗಜೇಬನು ತನ್ನ ಮಗನಾಗಿರುವ ಅಜಮನಿಗೊಂದು ಪತ್ರವನ್ನ ಬರೀತಾನೆ. ತನ್ನ ಮಗನಾಗಿರುವ ಅಜಮ್ ಅಂದ್ರೆ ಇವನೇ 1ನೇ ಬಹದ್ದೂರ್ ಶಾ ಅಂತ ಕರೀತಾರೆ. ತನ್ನ ಮಗನಾಗಿರುವ ಅಜಮನಿಗೆ ಪತ್ರವೊಂದನ್ನ ಬರೀತಾನೆ. ಪತ್ರವೊಂದನ್ನ ಬರೆದು ಹೇಳ್ತಾನಂತೆ, ದಕ್ಕನ್ನನ್ನು ಗೆಲ್ಲಬೇಕೆಂಬ ಹುಣ್ಣು ನನ್ನನ್ನು ನಾಶ ಮಾಡಿತ್ತು. ನೆನ್ಪಿಟ್ಟುಕೊಂಡು ಇದನ್ನೇ ಪ್ರಶ್ನೆ ಕೇಳ್ತಾರೆ. ದಕ್ಕಣ್ಣಿನ ಹುಣ್ಣು ನನ್ನನ್ನು ನಾಶ ಮಾಡಿತು. ದಕ್ಕಣ್ಣಿನ ಹುಣ್ಣು ನನ್ನನ್ನು ನಾಶ ಮಾಡಿತು ಅಂತ ಹೇಳ್ತಾನೆ. ಅಂದ್ರೆ ದಕ್ಕಣ್ಣನ್ನು ಗೆಲ್ಲಬೇಕೆಂಬ ಹುಣ್ಣು ಇವನನ್ನು ನಾಶ ಮಾಡಿತು. ಅಷ್ಟೇ ಅಲ್ಲದೆ ನಾನು ನನ್ನ ಜೀವನವಿಡೀ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಾ ಬಂದಿದ್ದೇನೆ. ಕೆಟ್ಟ ಕೆಲಸಗಳ ರಥವನ್ನು ನಾನು ಇಲ್ಲಿವರೆಗೆ ಎಳೆದುಕೊಂಡು ಬಂದಿದ್ದೇನೆ. ಸಾಧ್ಯವಾದರೆ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ರಿ, ಇಲ್ಲದೆ ಹೋದ್ರೆ ಈ ಕೆಟ್ಟ ಕೆಲಸಗಳ ರಥವನ್ನ ನೀವು ಇಲ್ಲಿಗೆ ಬಿಟ್ಟು ಬಿಡ್ರಿ ಅಂತೇಳಿ ಔರಂಗಜೇಬ ತನ್ನ ಮಗನಿಗೆ ಪತ್ರವನ್ನು ಬರೆದು ಪಶ್ಚಾತ್ತಾಪ ವ್ಯಕ್ತಪಡಿಸಿದ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ನೆನಪಿರಲಿ. ತನ್ನ ಜೀವನದ ಕೊನೆಗಳಿಗೆಯಲ್ಲಿ ಪಶ್ಚಾತ್ತಾಪ ವ್ಯಕ್ತಪಡಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಕೇಳ್ತಾರೆ. ಯಾರಪ್ಪ? ಔರಂಗಜೇಬ. ಇದು ಒಂದು. ಎರಡನೇದೇನು ಕೇಳ್ತಾರ ಅಂತಂದ್ರೆ ದಕ್ಕಣ್ಣಿನ ಹುಣ್ಣು ಅಂದ್ರೆ ಗಾಯ. ಅಂದ್ರೆ ದಕ್ಕಣ್ಣನ ಗಾಯ ಅಂತ ಕರೆದ. ಮೊದಲು ಹಾಲು ಕೊಡುವ ಹಸು ಅಂತ ಕರೆದಿದ್ದ, ಈಗ ಅದನ್ನ ಗಾಯ ಅಂತ ಕರೆದ. ದಕ್ಕಣ್ಣಿನ ಹುಣ್ಣು ನನ್ನನ್ನು ನಾಶ ಮಾಡಿತ್ತು ಅಂತೇಳಿ ಈ ಔರಂಗಜೇಬ ಹೇಳ್ತಾನೆ. ಈ ರೀತಿಯಾಗಿ ಎಲ್ಲ ಆಡಳಿತವನ್ನು ಮಾಡಿದ. ಇನ್ನು ಬಹಳಷ್ಟು ಕೆಲಸಗಳದ ಇವನ್ ಕಾಲವನ್ನ ಇಲ್ಲಿ ಹೇಳಿದೆ. ನೋಡ್ರಿ, ಇನ್ನೊಂದು ಐತಿ, ನೆನಪಿರ್ಲಿ. ಈತನ ಕಾಲದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವಂತಿರ್ಲಿಲ್ಲ, ಹಣೆ ಹಚ್ಚಿ ನಮಸ್ಕಾರ ಮಾಡುವಂತಿರ್ಲಿಲ್ಲ. ಶಿರಸಾಷ್ಟಾಂಗ ನಮಸ್ಕಾರ ಎಲ್ಲ ನಿಷೇಧಿಸಿದ್ದ. ಎಲ್ಲರೂ ವಾಲೇಕುಮ್ ಅಸ್ಸಲಾಂ ಅನ್ಬೇಕು, ಇಂಥ ಒಂದು ಪದ್ಧತಿಯಿಂದ ಜಾರಿ ತಂದಿದ್ದ. ಇದನ್ನೆಲ್ಲವನ್ನ ಮಾಡಿ ಕ್ರಿಸ್ತ ಶಕ 1707 ಈತನು ನಿಧನ ಹೊಂದಿದ. 1707 ಈತ ನಿಧನ ಹೊಂದಿದ. ನೆನಪಿರ್ಲಿ, 1202 ದೆಹಲಿ ಸುಲ್ತಾನರು ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆ 1206 1707 ಅವಧಿ ಏನಾಯಿತು, 5 ಶತಮಾನಗಳ ಕಾಲ. ಇದು ಮಧ್ಯ ಭಾರತದ ಇತಿಹಾಸ. 1707 ಔರಂಗಜೇಬನು ನಿಧನ ಹೊಂದುವುದರೊಂದಿಗೆ ಮಧ್ಯ ಭಾರತದ ಇತಿಹಾಸ ಅಂತ್ಯವಾಗ್ತದೆ. ಮಧ್ಯ ಭಾರತ ಇತಿಹಾಸ ಅಂತ್ಯವಾಗ್ತದೆ. ಇಲ್ಲಿಂದ ನಾವು ಅದನ್ನ ಮುಂದಿನ ಕಾಲಘಟ್ಟ ಏನಾಯ್ತು ಅದನ್ನ ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ. ಇದರ ಮುಂದಿನ ಕಾಲಘಟ್ಟವನ್ನು ನಾವು ಆಧುನಿಕ ಭಾರತ ಇತಿಹಾಸ ಅಂತ ಕರಿತೀವಿ. ಈ ಔರಂಗಜೇಬ ನಂತರ 9 ಜನ ಬರ್ತಾರೆ. ಎಲ್ಲರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ನಾನು. 9 ಜನ. 1ನೇ ಬಹದ್ದೂರ್ ಶಾ ಅಂತ ಬರ್ತಾನೆ.
ಆಮೇಲೆ ಜಹಾಂದರ್ ಶಾ, ಫರುಖ್ ಆಮೇಲೆ ಮೊಹಮ್ಮದ್ ಶಾ, ಅಹಮದ್ ಶಾ, 2ನೇ ಅಲಂಗೀರು, 2ನೇ ಶಾ ಆಲಂ, 2ನೇ ಅಕ್ಬರ್, 2ನೇ ಬಹದ್ದೂರ್ ಶಾ ಅಂತೇಳಿ 9 ಜನ ಇಲ್ಲಿ ಆಡಳಿತವನ್ನ ಮಾಡ್ತಾರೆ. ಕ್ರಿಸ್ತಶಕ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುವವರೆಗೂ ಈ ಮೊಘಲರು ದೆಹಲಿಯನ್ನ ಆಳಿದರು. ಆದರೆ ಪ್ರಬಲರಾದವರು ಅಂತಂದ್ರೆ ಈ 6 ಜನ: ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್. ಹಾಗಾದ್ರೆ ಮೊಘಲರ ಕೊನೆಯ ಪ್ರಬಲ ದೊರೆ ಯಾರು ಅಂತ ಕೇಳಿದ್ರೆ, ಮೊಘಲರ ಕೊನೆಯ ಪ್ರಬಲ ದೊರೆ ಯಾರು ಅಂತ ಕೇಳಿದ್ರೆ ಈ ಔರಂಗಜೇಬ. ಇನ್ನೊಂದು ಗೊತ್ತಿರಲಿ, ಈತನ ಸಮಾಧಿ ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿದೆ. ಈತನ ಸಮಾಧಿ ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿದೆ. ಎಸ್, ಈತನ ಸಮಾಧಿಯು ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿ ಇದೆ, ನೆನಪಿರಬೇಕು. ಇನ್ನೊಮ್ಮೆ ಎಲ್ಲರ ಸಮಾಧಿಗಳನ್ನು ನೋಡೋಣ. ಬಾಬರ್ನ ಸಮಾಧಿ ಕಾಬೂಲ್ನಲ್ಲಿದೆ, ಹುಮಾಯೂನನ ಸಮಾಧಿ ದೆಹಲಿಯಲ್ಲಿದೆ, ಅಕ್ಬರ್ನ ಸಮಾಧಿ ಸಿಕಂದರ್ನಲ್ಲಿದೆ. ಆಮೇಲೆ ಈ ಜಹಾಂಗೀರ್ನ ಸಮಾಧಿ ಲಾಹೋರ್ನ ಶಹದರ್ನಲ್ಲಿದೆ, ಶಹಜಹಾನನ ಸಮಾಧಿ ಆಗ್ರಾದಲ್ಲಿದೆ, ಔರಂಗಜೇಬನ ಸಮಾಧಿ ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿದೆ. ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿ ಈತನ ಸಮಾಧಿಯನ್ನ ಮಾಡಲಾಗಿದೆ. ಇನ್ನು ಈ ಔರಂಗಜೇಬನಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನು ನಾನು ಬಿಟ್ಟಿದ್ದೀನಿ ಇನ್ನೂ ಸಹಿತ. ಇನ್ನು ಶಿವಾಜಿ ಜೊತೆಗೆ ಯಾವ ರೀತಿ ಹೋರಾಟ ಮಾಡ್ತಾನ ಅಂತ ಅದೆಲ್ಲ ನಾವು ಶಿವಾಜಿ ಕಾಲದೊಳಗೆ ನೋಡೋಣ. ಇಲ್ಲಿ ಅದೆಲ್ಲ ಬರೀ ಅವನ ಬಗ್ಗೆ ಹೇಳಕ್, ಶಿವಾಜಿ ಬಗ್ಗೆ ಹೇಳ್ಕೊಂತ ಹೋಗೋದು ಬೇಡ. ಶಿವಾಜಿ ಕಾಲದಾಗ ಶಿವಾಜಿ ಅವ್ರ ಬಗ್ಗೆ ಜಾಸ್ತಿ ನೋಡೋಣ ನಾವೀಗ. ಇಲ್ಲಿ ಇಷ್ಟು ಈ ಔರಂಗಜೇಬನ ಬಗ್ಗೆ. ಇವ ನಂತರ ಇನ್ನು ಹೇಳಿದೆ 9 ಜನ ಆಡಳಿತ ಮಾಡ್ತಾರೆ ಅಂತ ಹೇಳಿ. ಆ 9 ಜನ ಯಾರು ಅಂತ ನಾವು ಆಮೇಲೆ ಒಬ್ಬೊಬ್ಬರಾಗಿ ನೋಡೋಣ ಆತ್ಮೀಯ ವೀಕ್ಷಕರೇ. ಎಸ್, ನೀವು ನಿಜವಾಗ್ಲೂ ಬಹಳ ಒಳ್ಳೆಯ ಬೆಂಬಲವನ್ನು ನಮ್ಮ ಚಾನಲ್ಗೆ ಕೊಡ್ತಾ ಇದ್ದೀರಿ. ನಾವು ಇಲ್ಲಿವರೆಗೆ ಇವತ್ತಿನವರೆಗೆ ಸುಮಾರು 75,000ಕ್ಕೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಅನ್ನ ನಾವು ಹೊಂದಿದ್ದೀವಿ. ಇದೊಂದು ನಮ್ದು ಯಾವುದೇ ಡಿಜಿಟಲ್ ಮಟೀರಿಯಲ್ಸ್ ಇಲ್ಲದೆ ಕೇವಲ ಒಂದು ವೈಟ್ ಬೋರ್ಡು, ಒಂದು ಮಾರ್ಕರು, ಒಂದು ಮೊಬೈಲ್ ಮೂಲಕನೇ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲ, ಬಟ್ ನಾವು ಕೊಡ್ತಕ್ಕಂಥ ವಿಷಯ ಮಾತ್ರ ಡಿಜಿಟಲ್ ಆಗಿದೆ. ಅದಕ್ಕೆ ನೀವೆಲ್ಲರೂ ಬೆಂಬಲ ಕೊಡ್ತಾ ಇದ್ದೀರಿ. ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದು ಮುಖ್ಯ ಅಲ್ಲ, ನಮಗೆ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಜಾಸ್ತಿ ಜನ ಇದನ್ನು ಉಪಯೋಗ ಮಾಡ್ಕೋಬೇಕು ಈ ವಿಡಿಯೋಗಳನ್ನು. ಅದು ನಮಗೆ ಬಹಳ ಮುಖ್ಯ. ಅದು ಯಾಕೇನು ಸಬ್ಸ್ಕ್ರೈಬ್ ಅಂತ ಹೇಳ್ತೀರಿ, ನಾನು ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳ್ತಾ ಇರ್ತೀನಿ. ನೀವೆಲ್ಲರೂ ಸಹಿತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗಿನ್ನೂ ಹೆಚ್ಚಿನ ಬೆಂಬಲವನ್ನು ಕೊಡ್ರಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ನೀವು ಲೈಕ್ ಕೊಟ್ರೆ ಏನಾಗ್ತದೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಯಾರ್ದಾರೋ ಅವರೆಲ್ಲರಿಗೂ ಸಹಿತ ಈ ವಿಡಿಯೋ ಅವರ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ಅವರು ಸಹಿತ ಈ ವಿಡಿಯೋವನ್ನು ನೋಡಬಹುದು. ಸಾಧ್ಯ ಆದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡ್ರಿ, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡ್ರಿ. ಇನ್ನೂ ಸಾಧ್ಯ ಆದರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ನೊಳಗೆ ಲಿಂಕ್ ಅನ್ನ ಇಡೋದ್ರ ಮೂಲಕ ಸುಮಾರು 24 ಗಂಟೆ ನಮಗೆ ಸಣ್ಣ ಬೆಂಬಲವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀನಿ. ಬಹಳಷ್ಟು ಜನ ಏನೇನೋ ಸಲಹೆಗಳನ್ನು ಕೊಡ್ತಿರ್ತೀರಿ. ನಾನು ಅಲ್ಲಿ ಕ್ಲಾಸ್ ಮಾಡ್ರಿ, ಇಲ್ಲಿ ಕ್ಲಾಸ್ ಮಾಡ್ರಿ ಅಂತೇಳಿ. ಅಲ್ಲಿ ಇಲ್ಲಿ ಕ್ಲಾಸ್ ಮಾಡೋ ಮಾತೇ ಇಲ್ಲ, ನಾವು ಕ್ಲಾಸ್ ಮಾಡೋದು ಇಲ್ಲಿ ಮಾತ್ರ. ಒಂದು ಮಾತು ಹೇಳ್ತಿರ್ತಾರೆ, ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು ಅಂತೇಳಿ. ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು. ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಸಿರಿಕನ ಮನೆಯ ತುತ್ತಾಗುವುದಕ್ಕಿಂತ ಬಡವನ ಮನೆಯ ಎತ್ತಾಗುವುದು ಲೇಸು. ನಾನು ಇಲ್ಲಿ 3 ವಾಕ್ಯಗಳನ್ನು ಹೇಳಿದೆ ನಿಮಗೆ. ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು, ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು, ಸಿರಿಕನ ಮನೆಯ ತುತ್ತಾಗುವುದಕ್ಕಿಂತ ಬಡವನ ಮನೆಯ ಎತ್ತಾಗುವುದು ಲೇಸು, ದೊಡ್ಡ ಗುಂಪಿನ ಹಿಂಬಾಲಕನಾಗುವುದಕ್ಕಿಂತ ಸಣ್ಣ ಗುಂಪಿನ ನಾಯಕನಾಗುವುದು ಲೇಸು. ದೊಡ್ಡ ಗುಂಪಿನ ಹಿಂಬಾಲಕನಾಗುವುದಕ್ಕಿಂತ ಸಣ್ಣ ಗುಂಪಿನ ನಾಯಕನಾಗುವುದು ಲೇಸು ಅಂತೇಳಿ. ನಾ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ನೀವು ಯಾವಾಗಲೂ ಸಹಿತ ಒಂದು ಮಾತು ಹೇಳ್ತಾ ಇರ್ತಾರೆ, ಹಂಗಿನ ಅರಮನೆಯಲ್ಲಿರೋದಕ್ಕಿಂತ ಹಕ್ಕಿನ ಗುಡಿಸಲಿರೋದು ವಾಸಿ ಅಂತೇಳಿ. ಹಂಗಿನ ಅರಮನೆಗಿಂತ ಹಕ್ಕಿನ ಗುಡಿಸಲು ವಾಸಿ ಅಂತ ಅಂದ್ರೆ, ನಾವು ಇನ್ನೊಬ್ಬರ ಹಂಗಿನೊಳಗೆ ಒಂದು ದೊಡ್ಡ ಅರಮನೆಯೊಳಗೆ ವಾಸ ಮಾಡೋಕ್ಕಿಂತನೂ ಸ್ವಂತದ್ದು ಚಿಕ್ಕದಾದಂಥ ಗುಡಿಸಲೊಳಗೆ ವಾಸ ಮಾಡಿದ್ರು ಸಹಿತ ಒಂದು ನೆಮ್ಮದಿ ಇರ್ತದೆ.
ನೆಮ್ಮದಿ ಇರ್ತದೆ. ಅದಕ್ಕೆ ದೇಶಾಂತರ ಇದ್ದರೂ ಸಹಿತ ಸ್ವತಂತ್ರವಾಗಿರ್ಬೇಕಂತೆ. ಅದಕ್ಕೆ ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಪ್ರಯತ್ನ ಮಾಡ್ರಿ. ನಿಮ್ಮ ಅಧ್ಯಯನ ನಿರಂತರವಾಗಿ ಇರಲಿ. ನಾ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆಗಳನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಹೋಗ್ಬೇಡ್ರಿ. ಇದು ನಿಜವಾಗ್ಲೂ ನಮ್ಮ ದೇಶಕ್ಕೆ 1947 ನಂತರ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಂದಿರಲಿಲ್ಲ. ಇವಾಗ ಒಂದು ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟದ. ಏನದು? ಏನು ರಾಜಕೀಯ ವಿಫಲತೆ ಕಾರಣೋ, ನಾವೆಲ್ಲರೂ ಕಾರಣೋ, ಏನು ಮೆಡಿಕಲ್ ಮಾಫಿಯಾ ಕಾರಣೋ, ಮೀಡಿಯಾ ಮಾಫಿಯಾ ಕಾರಣೋ, ಅದು ಏನಂತ ಗೊತ್ತಿಲ್ಲ. ಬಟ್ ಏನೋ ಆಗ್ಯದ, ಏನೋ ಆಗಿ ಇವತ್ತು ಈ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಬಟ್ ಏನೇ ಆದರೂ ಸಹಿತ ಈ ದೇಶದೊಳಗೆ ಏನೇ ಆದ್ರೆ ಈ ದೇಶದ ಪ್ರಜೆಗಳು ಸಹಿತ ನಾವು ಅದಕ್ಕೆ ಜವಾಬ್ದಾರರಾಗಿರ್ತೀವಿ. ಸುಮ್ಮನೆ ಎಲ್ಲರೂ ಕೊಂಡೋದಕ್ಕೆ ನಾವು ಕಾಲ ಕಳೆಯೋದು ಬೇಡ. ನಮ್ಮ ಸೇಫ್ಟಿ ನಾವು ನೋಡೋಣ. ಸರ್ಕಾರ ನಮ್ಮನ್ನು ಯಾರನ್ನು ಕಾಪಾಡೋದಕ್ಕಾಗಲ್ಲ, ಅವರನ್ನು ಕಾಪಾಡೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಜೀವ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಹೊರತು ಸರ್ಕಾರದ ಮೇಲೆ ನಾವು ಯಾವುದನ್ನ ಹೇರುವ ಅವಶ್ಯಕತೆ ಇಲ್ಲ. ಸರ್ಕಾರ ದೂರ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಜವಾಬ್ದಾರಿ ತಗೊಳಕತ್ತಿಲ್ಲ. ನಿಮ್ಮ ಜವಾಬ್ದಾರಿ ನಿಮಗೆ ಅಂತ ಬಿಟ್ಟುಕೊಟ್ಟು ಆಗ್ಯದ. ಅದಕ್ಕೆ ದಯವಿಟ್ಟು ಹೊರಗೆ ಬರಬೇಕಾದ್ರೆ ಅವಶ್ಯಕತೆ ಇದ್ರೆ ಮಾಸ್ಕ್ ಅನ್ನು ಧರಿಸ್ರಿ. ರೆಗ್ಯುಲರ್ ಆಗಿ ಸ್ಯಾನಿಟೈಸರ್ನ ಉಪಯೋಗ ಮಾಡ್ರಿ. ಮತ್ತೆ ಒಂದು ಒಳ್ಳೆಯ ಸಮಯ ಅಂತ ತಿಳ್ಕೊಂಡು, ಇದು ಲಾಕ್ಡೌನ್ ಅಲ್ಲ, ನಮ್ಮೆಲ್ಲರ ಲಕ್ ಅಂತ ತಿಳ್ಕೊಂಡು ಮನೆಯೊಳಗೆ ಕುತ್ಕೊಂಡು ಸರಿಯಾಗಿ ಅಧ್ಯಯನ ಮಾಡ್ರಿ. ನಿಮ್ಮ ಕಡೆಗೆ ಪುಸ್ತಕ ಇದ್ರೆ ಪುಸ್ತಕಗಳನ್ನು ಓದ್ರಿ. ಇಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡ್ರಿ. ಯೂಟ್ಯೂಬ್ ಕ್ಲಾಸ್ ಅನ್ನ ನೋಟ್ಸ್ ಮಾಡ್ಕೊಡ್ರಿ. ನೆಟ್ ಒಳಗೆ ಬರ್ತಕ್ಕಂಥ ನಾಳೆ ಒಂದಿಷ್ಟು ವೆಬ್ಸೈಟ್ಸ್ ಅನ್ನು ಹೇಳ್ತೀನಿ. ವೆಬ್ಸೈಟ್ ಕ್ವಶನ್ಸ್ ಅನ್ನ ನೀವು ಒಂದ್ ಕಡೆ ಬರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಜೊತೆಗೆ ನಮ್ಮ ಜೊತೆ ನಿರಂತರವಾಗಿ ಟಚ್ ನಲ್ಲಿರ್ರಿ. ನಮ್ಮ ಒಂದು ಫೇಸ್ಬುಕ್ ಪೇಜ್ ಇದೆ ನಮ್ದು. ಟೆಲಿಗ್ರಾಮ್ ಒಂದು ಚಾನಲ್ ಇದೆ. ಆಮೇಲೆ ಫೇಸ್ಬುಕ್ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಎಲ್ಲದರ ಲಿಂಕ್ ಅನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕ್ ಮೂಲಕ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗ್ರಿ, ಫೇಸ್ಬುಕ್ ಅನ್ನ ಜಾಯಿನ್ ಆಗ್ರಿ, ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ರಿ. ಯಾರಿಗಿಲ್ಲ ಅಂತಂದ್ರೆ ಒಂದಿಷ್ಟು ಮಂದಿ ವಾಟ್ಸಪ್ ಗ್ರೂಪ್ ನೊಳಗೆ ಆಡ್ ಮಾಡ್ರಿ ಅಂತ ಮೆಸೇಜ್ ಕಳಿಸಿದಿರಿ. ಅವರೆಲ್ಲರೂ ಆ ವಾಟ್ಸಪ್ ಗ್ರೂಪ್ ನಲ್ಲಿ ಆಡ್ ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಚೆನ್ನಾಗಿರಿ. ಅಧ್ಯಯನ ನಿರಂತರವಾಗಿರಲಿ. ಯಾವಾಗಲೂ ಸಹಿತ ಅಧ್ಯಯನ ನಿಲ್ಲಿಸೋದು ಬೇಡ. ನೌಕರಿಗಾಗೆಲ್ಲ, ಅನುಭವಕ್ಕಾಗಿ ಆದ್ರೂ, ಜೀವನಕ್ಕೆ ಎಲ್ಲಾದ್ರೂ ಉಪಯೋಗ ಆಗ್ತದ ಅಂತ ನೀವೆಲ್ಲ ಓದ್ರಿ. ನಿರಂತರವಾಗಿ ಓದ್ತಾನೆ ಇರಿ ಅಂತ ಹೇಳ್ತೀನಿ. ಒಂದ್ ಮಾತು ಹೇಳ್ತಿರ್ತಾರೆ, ದುಡಿದು ಬಡವರಾಗಿಯೇ ಉಳಿದವರಿದ್ದಾರೆ, ಓದಿಯೂ ನೌಕರಿ ಹಿಡಿಯದವರಿದ್ದಾರೆ. ದುಡಿಯದೇ ಶ್ರೀಮಂತರಾಗಲು ಹೊರಟವರು, ಓದದೇ ನೌಕರಿ ಹಿಡಿಯಲು ಹೊರಟವರು ಇಂದು ಜೈಲಿನಲ್ಲಿದ್ದಾರೆ ಅಂತೇಳಿ. ಅದಕ್ಕೆ ನಾವು ಅಡ್ಡದಾರಿ ಹಿಡಿಯೋದು ಬೇಡ. ದುಡಿದು ಬಡವರಾಗಿಯೇ ಇರೋಣ, ಬಟ್ ನೆಮ್ಮದಿಯಿಂದ ಇರೋಣ. ಓದದೆಯೂ ನೌಕರಿ ಹಿಡದೇ ಇದ್ರೆ ಸಾಕು, ಬಟ್ ಜ್ಞಾನವನ್ನಾದರೂ ನಾವು ಪಡ್ಕೊಂಡಿರ್ತೀವಿ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸುಮಾರು 1 ಗಂಟೆಯ ಕಾಲ ತರಗತಿಯನ್ನು ವೀಕ್ಷಿಸಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.